ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅಬೌಟ್ ಮೈ ಪ್ರೆಗ್ನೆನ್ಸಿ ಟಾಕ್. ನಿಮಗೆ ಒಂದು ಈಸಿಯೆಸ್ಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. ಸುಮಾರು ವಿಚಾರಗಳು ಶಾಕಿಂಗ್ ಆಗಿತ್ತು. ನನಗೆ ಬಾಯ್ ಓಪನ್ ಮಾಡಕ್ ಆಗ್ತಿರ್ಲಿಲ್ಲ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರೋರು. ಆ 3 months ನನ್ನ ಲೈಫ್ನ ವರ್ಸ್ಟ್ 3 months ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಇದೇ ತರ ಆಗುತ್ತಾ ಅಥವಾ ನನಗೆ ಮಾತ್ರ ಈ ತರ ಆಗ್ತಿದ್ಯಾ ಅಂತ. ಸೊ ನಾನು ಸ್ವಲ್ಪ ಭಯನೇ ಪಟ್ಬಿಟ್ಟಿದ್ದೆ. ಕೆಲವೊಂದೊಂದು ಫುಡ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಯು ಹ್ಯಾವ್ ಟು ಟಾಕ್ ಟು ಯುವರ್ ಡಾಕ್ಟರ್. ಈ ಟೈಮಲ್ಲಿ ನಮ್ಮಮ್ಮ ಇರಬೇಕಿತ್ತು ನನಗೆ. ಇನ್ ಒನ್ ವೇ ಐ ಆಮ್ ಲಕ್ಕಿ ಟು ಹ್ಯಾವ್ ಅ ಪಾರ್ಟ್ನರ್ ಲೈಕ್ ವಿರಾಟ್. ಒನ್ ಪಾಯಿಂಟಲ್ಲಿ ನನಗೆ ಅವ್ರ ಹತ್ರ ಬಂದರೆ ಆಗ್ತಿರ್ಲಿಲ್ಲ. ಪ್ಲೀಸ್ ಚೂಸ್ ಯುವರ್ ಲೈಫ್ ಪಾರ್ಟ್ನರ್ ವೈಸ್ಲಿ. ದುಡ್ಡು ಹಣಕಾಸು ಅದೆಲ್ಲ ಬರುತ್ತೆ ಹೋಗುತ್ತೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರು, ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಲೈಫ್ ಪಾರ್ಟ್ನರ್ ಆಗಬೇಕು. ಬಿಕಾಸ್ ಯಾವ ರಿಲೇಟಿವ್ಸು ಆಗಲ್ಲ, ಯಾವ ಫ್ರೆಂಡ್ಸು ಆಗಲ್ಲ. ನನ್ನ ಹೆಲ್ಪರ್ ಮೈ ಸೇವಿಯರ್. ಶ್ಲೋಕಗಳನ್ನ ಈ ಬುಕ್ಕಲ್ಲಿ ಬರ್ಕೊಳ್ತೀನಿ. ಶ್ಲೋಕಗಳನ್ನ ಬರೀತೀನಿ ಏನಕ್ಕೆ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಚೇಂಜಸ್ ಏನೇನಾಗುತ್ತೆ ಅಂತ. ಈಗಲೂ ಒಂದೊಂದ್ಸಲ ನಾನು ನೈಟ್ ವಿರಾಟ್ನ ಕರ್ಕೊಂಡು ಹೋಗ್ತೀನಿ ಇಡ್ಲಿ ತಿನ್ನೋದಕ್ಕೆ. ಕಾಸ್ಟ್ ಏನು ತೊಗೊಂಬಂದು ಇದಕ್ಕೆ ಚೆನ್ನಾಗಿ ತೊಳೆದ್ಬಿಟ್ಟು ಎಣ್ಣೆ ಸೌರಿ ಇಟ್ಟಿದ್ದೀನಿ. ಒಂದಷ್ಟು ಸ್ಟೀಲ್ ಪಾತ್ರೆ, ಸ್ಟೀಲ್ ಪ್ಯಾನು ಎಲ್ಲ ತೊಗೊಂಡು ಬಂದಿದ್ದೆ. ನನ್ನ ನ್ಯೂಟ್ರಿಷನಿಸ್ಟ್ ಹೇಳಿದ್ದಾರೆ ತೊಗೊಂಡ್ರೆ ಈಕ್ವಲ್ ಅಮೌಂಟ್ ಆಫ್ ಪ್ರೋಟೀನ್ ಆ್ಯಂಡ್ ಫೈಬರ್ ಇರಬೇಕು. ಇಟ್ಸ್ ಓಕೆ, ಎಷ್ಟಾದರೂ ವೆಯ್ಟ್ ಗೇನ್ ಆಗಲಿ ಆಮೇಲೆ ಹಿಂಗೋ ರೆಡ್ಯೂಸ್ ಮಾಡ್ಕೊಳ್ಬಹುದು. ಚೆನ್ನಾಗಿ ತಿನ್ನಬೇಕು, ಹೆಲ್ದಿ ಆಗಿರಬೇಕು ಅಷ್ಟೇ. ಮಗು ಹೆಲ್ದಿಯಾಗಿ ಹುಟ್ಟಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ತಿನ್ನಬೇಕು, ಆಮೇಲೆ ಆಫ್ಟರ್ ಡೆಲಿವರಿ ಏನೇನು ತಿನ್ನಬೇಕು ಅಂತೆಲ್ಲ. ಬಿಕಾಸ್ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಆಲೂಗೆಡ್ಡೆ ಚಾಪ್ಸ್ ವಿತ್ ಬಿಸಿ ಬಿಸಿ ರೈಸು, ತುಪ್ಪ, ಸೌತೆಕಾಯಿ. ಹೇಳ್ಕೊಟ್ಟೆ ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ರಿವ್ಯೂ ಕೇಳಕ್ ಬಂದ್ಯಾ? ಹೌದು. ಚೆನ್ನಾಯ್ತು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೀಸ್ ಕ್ಯಾಲರಿ. ಸೊ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿದೆ, ನನ್ನ ಲಾಸ್ಟ್ ವೀಕ್ ವಿಡಿಯೋದಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿನ ರಿವೀಲ್ ಮಾಡಿದ್ದೆ. ಸೊ ನನಗೆ 4th month ರನ್ನಿಂಗ್ ಇದೆ ಇವಾಗ. 3 months ಕಂಪ್ಲೀಟ್ ಆಗಿ ಈಗ ನಾನು 4th month ರನ್ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಇಷ್ಟು ಬೇಗ ರಿವೀಲ್ ಮಾಡಬೇಕು ಅಂತ ಇರಲಿಲ್ಲ. ಬಟ್ ನೀವೆಲ್ಲರೂ ತುಂಬ ಗೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ನೀವು ಪ್ರೆಗ್ನೆಂಟಾ ಅಂತ. ಸೊ ಐ ಥಾಟ್ ಹೇಳ್ಬೇಡ ವಿಷಯನ, ಜಾಸ್ತಿ ದಿನ ಮುಚ್ಚಿಡೋದು ಬೇಡ ಅಂತ. ಇವತ್ತಿನ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ. ಪ್ರೆಗ್ನೆಂಟ್ ಆಗಿರೋ ವಿಮೆನ್ಗೆ ಇದು ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸಿನ್ಸ್ ದಿಸ್ ಇಸ್ ಮೈ ಫಸ್ಟ್ ಪ್ರೆಗ್ನೆನ್ಸಿ, ನನಗೆ ಇದ್ರ ಬಗ್ಗೆ ನಾನು ಮುಂಚೆ ಯಾರ ಜೊತೆನೂ ಡಿಸ್ಕಸ್ ಮಾಡಿರಲಿಲ್ಲ. ನನ್ನ ಬಾಡಿಲಾಗೋ ಚೇಂಜಸ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ನನಗೆ ಇನ್ಫಾರ್ಮೇಷನ್ ಇರಲಿಲ್ಲ. ನನಗೆ ಇದೆಲ್ಲ ಒಂಥರ ತುಂಬ ನ್ಯೂ. ಸೊ ನನಗಿದ್ರ ಬಗ್ಗೆ ಯಾವುದೇ ರೀತಿ ನಾಲೆಡ್ಜ್ ಇಲ್ಲದೇ ಇದ್ದಿದ್ದರಿಂದ, ನಾನು ಇದನ್ನು ಯಾರ ಹತ್ರನೂ ಡಿಸ್ಕಸ್ ಮಾಡದೇ ಇದ್ದಿದ್ದರಿಂದ ನನಗೊಂಥರ ಸುಮಾರು ವಿಚಾರಗಳು ಶಾಕಿಂಗ್ ಆಗಿತ್ತು. ಸೊ ಕೆಲವ್ರಿಗೆ ಹೆಲ್ಪ್ ಆಗಬಹುದು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಅಬೌಟ್ ಮೈ ಪ್ರೆಗ್ನೆನ್ಸಿ ಟಾಕ್. ಆ್ಯಂಡ್ ಆಲ್ಸೋ ಇದರಲ್ಲೇ ನಾನು ನಿಮಗೆ ಒಂದು ಈಸಿಯೆಸ್ಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಅಮ್ಮನ ರೆಸಿಪಿನೇ. ತುಂಬ ಜಸ್ಟ್ 5 minutesಲ್ಲಿ ಆಗುವಂತಹ ಇದು ಡಿಶ್ಶು. ನಾನು ನನ್ನ ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ನಿಮಗೆ ಒಂದು ಜಸ್ಟ್ 5 minutesಲ್ಲಿ ಆಗುವಂಥ ತುಂಬ ಟೇಸ್ಟಿ ರೆಸಿಪಿ ಹೇಳ್ತೀನಿ ಅಂತ. ಆಲೂಗೆಡ್ಡೆ ಚಾಪ್ಸ್. ಸೊ ಇದು ಮಾಡೋದಕ್ಕೆ ಜಸ್ಟ್ 5 minutes ಸಾಕು. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಏನು ಮಾಡೋದಕ್ಕೆ ಮೂಡಿಲ್ಲದೆ ಇರೋವಾಗ ಇದನ್ನು ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಸೊ ಈ ರೆಸಿಪಿ ಜೊತೆಗೆ ನಾನು ಕೆಲವೊಂದೊಂದು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ನನ್ನ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಬಗ್ಗೆ. ಸೊ ಇದು ನನ್ನ 4th month ಆಗಿರೋದ್ರಿಂದ 4th month ರನ್ನಿಂಗ್. ಸೊ ಐ ಥಿಂಕ್ 20th ನನ್ನ 4th month ಕಂಪ್ಲೀಟ್ ಆಗುತ್ತೆ. ಸೊ 3 months ಕಂಪ್ಲೀಟ್ ಆಗಿ ಈಗ 4th month ರನ್ನಿಂಗಲ್ಲಿದೆ. ಓನು ಕಂದ, ಓನು ಬಂಗಾರ. ಐ ಥಿಂಕ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಕೋಕೋ ಮುದ್ದುಗೆ ತುಂಬ ದೃಷ್ಟಿ ಆಗಿದೆ ಅನಿಸುತ್ತೆ. ಮುದ್ದ ಕಾಣಿಸ್ತಿತ್ತು ಅದು. ಇವತ್ತು ನಾನು ವಿಡಿಯೋದಲ್ಲಿ ಬರ್ತೀನಿ ಅಂತ ನಾನು ಪಕ್ಕ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಬಂದು ಕೂತ್ಕೊಂಡ್ಬಿಟ್ಟ. ಐ ಥಿಂಕ್ ಹಿ ಗಾಟ್ ಶೈ. ಸೊ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಪ್ರೆಗ್ನೆಂಟ್ ಆಗಿ, ಅಂದರೆ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ನನಗೆ ಗೊತ್ತಾಗಿ ಜಸ್ಟ್ ಐ ಥಿಂಕ್ 15-20 days ಆಗಿತ್ತು ಅನಿಸುತ್ತೆ. ಆವಾಗ ನನಗೆ ಜಾಬ್ ಪೇಯ್ನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೆಳಗ್ಗೆ ಎದ್ದಾಗ ನಾನು ಇದ್ದಕ್ಕಿದ್ದಂಗೆ ತುಂಬ ಈ ಜಾ ಲೈನ್ ಸಿಕ್ಕಾಬಟ್ಟೆ ಪೇಯ್ನ್ ಆಗ್ತಾಯಿತ್ತು. ಸೊ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಹೀಟ್ಗೋಸ್ಕರ ಆಗಿರ್ಬೋದು. ನಾನು ದಾವಣಗೆರೆಯಲ್ಲಿದ್ದೆ. ಸೊ ಆ ವೆದರು ನನಗೆ ಅಷ್ಟು ಸೂಟ್ ಆಗ್ತಾ ಇರಲಿಲ್ಲ. ಸೊ ಪ್ರಾಬ್ಲಿ ಹೀಟಿಂದ ಆಗಿರಬಹುದು ಅಂತ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದೆ. ಸೊ ನೆಕ್ಸ್ಟ್ ಡೇನೂ ಅದೇ ಥರ ಕಂಟಿನ್ಯೂ ಆಯಿತು. ನನಗೆ ಬಾಯ್ ಓಪನ್ ಮಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಆಗ್ತಿತ್ತು ಲೆಫ್ಟ್ ಹ್ಯಾಂಡ್ ಸೈಡು. ಸೊ ನಾನು ಯಾಕೆ ಹೀಗಾಗ್ತಿದೆ ಅಂತ ಗೊತ್ತಾಗಿಲ್ಲ. ಸೊ 3 days ಆಯಿತು. 4th ಡೇಗೂ ಅದೇ ಥರ ಆಯಿತು. ಮಾರ್ನಿಂಗ್ ಅಂತೂ ಆಗ್ತಾನೆ ಇರಲಿಲ್ಲ, ಓಪನ್ ಕೂಡ ಮಾಡೋಕ್ಕೆ. ಐ ಕುಡ್ ಓನ್ಲಿ ಜಸ್ಟ್ ಓಪನ್ ದಿಸ್ ಮಚ್, ಇಷ್ಟೇ ಆಗ್ತಿತ್ತು. ನನಗೆ ಊಟ ಮಾಡೋದಕ್ಕೂ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು.
ಸೊ ನಾನು ನೆಕ್ಸ್ಟ್ ವಿಸಿಟ್ ಡಾಕ್ಟರ್ ಹತ್ರ ಹೋದಾಗ ಅವರು ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು. ಟ್ಯಾಬ್ಲೆಟ್ಸ್ ಖಾಲಿ ಆದಮೇಲೆ ನೆಕ್ಸ್ಟ್ ಹೋಗ್ತಾ ಇದ್ದೆ, ನೆಕ್ಸ್ಟ್ ಇನ್ನೇನು ಟ್ಯಾಬ್ಲೆಟ್ ತೊಗೋಬೇಕು ಅಂತ ಕೇಳೋದಕ್ಕೆ. ಸೊ ಆವಾಗ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದ್ರು, ನೀವು ಒಂದ್ಸಲ ಡೆಂಟಿಸ್ಟ್ ಹತ್ರ ತೋರಿಸ್ಕೊಳ್ಳಿ ಯಾವುದಕ್ಕೂ ಅಂತ. ಸರಿ ಅಂತ ನನಗೆ ಆ್ಯಕ್ಚುಲಿ ಫಸ್ಟು ನಾನು ಟೆಸ್ಟ್ ಮಾಡಿದಾಗ ನನಗೆ ಗೊತ್ತಾಯ್ತಲ್ವ, ಪಾಸಿಟಿವ್ ಬಂತಲ್ಲ. ಅದಾದಮೇಲೆ ನಾವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಕೇಳಿದಾಗ ಡಾಕ್ಟರ್ ಅಂದರು 3 ವೀಕ್ಸ್ ಬಿಟ್ಟು ಬನ್ನಿ, ಹಾರ್ಟ್ ಬೀಟ್ ಕನ್ಫರ್ಮ್ ಮಾಡಬೇಕು ಮಗುದು, ಹಾರ್ಟ್ ಬೀಟ್ ಇದಾದಮೇಲೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅವಾಗ ನಂಗೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ನಾನು ತುಂಬ ಖುಷಿಯಾಗ್ಬಿಟ್ಟಿದ್ದೆ. ಆಗೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ನಾನು ಹೋಗಿ ಆಂಜನೇಯನ ಹತ್ರ ಕೇಳಿಕೊಂಡೆ. ಆಮೇಲೆ ಐ ಥಿಂಕ್ ಆಂಜನೇಯನೇ ಗ್ರ್ಯಾಂಟ್ ಮಾಡಿದ್ದು ಅಂತ ಅನ್ಬೋದು. ಬಿಕಾಸ್ ಆಫ್ಟರ್ 3 ವೀಕ್ಸ್ ಡಾಕ್ಟರೇ ಅಂದರು, ಒಂಥರ ಮಿರಾಕಲ್ ಥರ ಇದೆ ನಿಮ್ಮದು, ಅಂದರೆ ನನ್ನ ಪೀರಿಯಡ್ಸ್ ಕೂಡ ಇರ್ರೆಗ್ಯುಲರ್ ಆಗಿತ್ತು. ಸೊ ಇದೊಂಥರ ಮಿರಾಕಲ್ ಅನಿಸ್ತಾ ಇದೆ ನನಗೆ. ಬಟ್ ಓಕೆ, ನಿಮ್ಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ ಅಂತ ಕನ್ಫರ್ಮ್ ಮಾಡಿದ್ರು. ಸೊ ಖುಷಿ ಆಯಿತು ಆವಾಗ. ಇದೊಂಥರ ದೇವರ ಆಶೀರ್ವಾದ ಅಂತ ಅಂದ್ಕೊಂಡು ಖುಷಿ ಪಟ್ವಿ. ಆಮೇಲೆ ಅದೇ ನಾನು ಹೇಳ್ತಿದ್ನಲ್ಲ, ಜಾಬ್ ಪೇನ್ ಆಯಿತು ನನಗೆ. ಸೊ ಯಾಕೆ ಈ ಥರ ಆಗ್ತಿದೆ ಅಂತ ಡೆಂಟಿಸ್ಟ್ ಹತ್ರ ಒಂದ್ಸಲ ಹೋಗಿ ತೋರಿಸೋಣ ಡಾಕ್ಟ್ರ್ ಹೇಳ್ದಾಗೆ ಅಂತ ಹೇಳಿ ನಾವು ಡೆಂಟಿಸ್ಟನ್ನ ವಿಸಿಟ್ ಮಾಡಿದ್ವಿ. ಆಗ ಡಾಕ್ಟರ್ ಹೇಳಿದ್ರು, ನನಗೆ ವಿಸ್ಡಮ್ ಟೂತ್, ಇಲ್ಲಿ ಮೇಲ್ಗಡೆ ವಿಸ್ಡಮ್ ಟೂತ್ನ ತೆಗಿಬೇಕು ಅಂತ. ಕೆಳಗಡೆ ನಂದೊಂದು ವಿಸ್ಡಮ್ ಟೂತ್ನ ನಾನು ಆಲ್ರೆಡಿ ತೆಗೆಸಿದ್ದೆ. ಸೊ ಅದೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮೇಲ್ಗಡೆ ಇರೋ ಟೂತು ಕೆಳಗಡೆ ಅದಕ್ಕೆ ಪ್ಲೇಸ್ ಇಲ್ಲ, ಇನ್ನೊಂದು ಟೂತ್ ಮೇಲೆ ರಿಲೈ ಆಗೋದಕ್ಕೆ ಪ್ಲೇಸ್ ಇಲ್ಲ. ಅದಾಗಿ ಅದು ಒಂಥರ ಸೊಟ್ಟ ಬೆಳೆದ್ಬಿಟ್ಟಿತ್ತು. ಯೂಶ್ವಲಿ ಏನಾಗುತ್ತೆ, ನಿಮಗೆ ಲೋವರ್ ವಿಸ್ಡಮ್ ಟೂತ್ನ ತೆಗೆಸುವಾಗಲೇ ಅಪ್ಪರ್ ವಿಸ್ಡಮ್ ಟೂತ್ನು ತೆಗೆದುಬಿಡ್ತಾರಂತೆ, ಇನ್ ಕೇಸ್ ಅಲ್ಲಿ ಇದ್ದರೆ. ಇಲ್ಲ ಅಂತ ಹೇಳಿದ್ರೆ ಸಮ್ಟೈಮ್ಸ್ ನೆಗ್ಲೆಕ್ಟ್ ಮಾಡ್ಬೋದು, ಅಥವಾ ಸಮ್ಟೈಮ್ಸ್ ಅದು ಬಂದಿಲ್ಲದೆ ಇರಬಹುದು. ಸೊ ನನಗೆ ಲೇಟಾಗಿ ಅದು ಡೆವಲಪ್ ಆಗಿದೆ ಅಪ್ಪರ್ ವಿಸ್ಡಮ್ ಟೂತ್. ಸೊ ಡಾಕ್ಟರ್ ಏನಂದ್ರು, ದ ಓನ್ಲಿ ಸೊಲ್ಯೂಷನ್ ಈಸ್ ಎಕ್ಸರ್ಷನ್ ಅಂತ. ಬಟ್ ಸಿನ್ಸ್ ಐ ಆಮ್ ಪ್ರೆಗ್ನೆಂಟ್, ಈಗ ನೀವು ಪ್ರೆಗ್ನೆನ್ಸಿಲಿರೋದ್ರಿಂದ ಎಕ್ಸರ್ಷನ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀವು ಬೆಟರ್ 5th or 6th ಮಂತ್ವರೆಗೂ ವೆಯ್ಟ್ ಮಾಡೋದು, ಅಲ್ಲಿವರೆಗೂ ನೀವು ಹ್ಯಾವ್ ಟು ಬೇರ್ ದ ಪೇಯ್ನ್. ನಾನು ಹೇಳ್ತೀನಿ ಒಂದಷ್ಟು ನಿಮಗೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅಂತ, ಅದನ್ನು ಮಾಡಿ. ಇಲ್ಲಾಂದರೆ ಬೆಟರ್ ನಾವು ಡೆಲಿವರಿ ಆಗಿದ್ದು ನೆಕ್ಸ್ಟ್ ಡೇನೇ ಈ ಪ್ರೊಸೀಜರ್ನ ಮಾಡಬಹುದು, ಅದು ಇನ್ನೂ ಬೆಟರ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪೇಯ್ನ್ ಬೇರ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ 5th to 6th ಮಂತ್ ಇದನ್ನು ನಾವು ಮಾಡಬಹುದು ಅಂತ, ಎಕ್ಸರ್ಷನ್ ಮಾಡ್ಬೋದು ಅಂತ, ಅಂದರೆ ಹಲ್ಲನ್ನು ತೆಗಿಬಹುದು ಅಂತ. ಸೊ ನಾನು ಏನಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನನಗೆ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದು, ಡೆಂಟಿಸ್ಟ್ ಕೂಡ ಅದನ್ನೇ ಹೇಳಿದ್ದು, ನೀವು ಪ್ರೆಗ್ನೆನ್ಸಿಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಬೆಟರ್ ಬಿಫೋರ್ ದ್ಯಾಟ್ ಯು ವಿಸಿಟ್ ಯುವರ್ ಡೆಂಟಿಸ್ಟ್ ಅಂತ. ಏನೇ ಡೆಂಟಲ್ ಪ್ರಾಬ್ಲಮ್ಸ್ ಇದ್ರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನು ಮಾಡೋಕ್ಕಾಗಲ್ವಂತೆ. ಸೊ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮುಂಚಿತವಾಗೇ ಡೆಂಟಿಸ್ಟ್ನ ವಿಸಿಟ್ ಮಾಡಿಬಿಟ್ಟು ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದಕ್ಕೆ ಸೊಲ್ಯೂಷನ್ನ ತೊಗೊಂಡ್ಬಿಡಿ. ಬಿಕಾಸ್ ಆಮೇಲೆ ಪ್ರೆಗ್ನೆಂಟ್ ಆದಮೇಲೆ ಯಾವುದೇ ಥರ ಪ್ರೊಸೀಜರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ. ಸೊ ಇದು ಒಂದು ಇನ್ಫಾರ್ಮೇಷನ್. ಈಗ ಯಾರೇ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರ್ಬೋದು, ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಇದನ್ನು ಒಂದು ತಲೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಈಗ ನಿಮ್ಮ ವೈಫ್ನ ಫಸ್ಟೇ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಏನೇ ಪ್ರೊಸೀಜರ್ಸ್ ಇದ್ರೂ ಅಥವಾ ಏನೇ ಒಂದು ಇದು ಪ್ರಾಬ್ಲಮ್ಸ್ ಇದ್ರೂ ಅದಕ್ಕೆ ಸೊಲ್ಯೂಷನ್ನ ತೊಗೊಂಡ್ಬಿಟ್ರೆ ಒಳ್ಳೆಯದು. ಬಿಕಾಸ್ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಯಾವುದೇ ಥರ ಪ್ರೊಸೀಜರ್ ಮಾಡೋದಿಲ್ಲ. ಇದೊಂದು ವಿಚಾರ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇರೋರು. ಆ್ಯಂಡ್ ಸ್ಟಾರ್ಟಿಂಗ್ 3 ಮಂತ್ಸ್ ಪ್ರೆಗ್ನೆನ್ಸಿಲಿ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಇವಾಗ ಹುಷಾರಿರಲ್ವಲ್ಲ, ಹುಷಾರಿಲ್ದೇನೆ ಒಂದು ವಾರ ಸಫರ್ ಮಾಡ್ಬೋದು, 2 ಡೇಸ್ ಸಫರ್ ಮಾಡ್ಬೋದು. ಬಟ್ ಕಂಟಿನ್ಯೂ 3 ಮಂತ್ಸ್ ಕಂಪ್ಲೀಟ್ ಸಫರಿಂಗ್ಸೇ ಇರುತ್ತೆ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಥರ ಫೀಲ್ ಆಗುತ್ತೆ ಅಂತ, ಬಟ್ ನನಗಂತೂ ತುಂಬಾ ಕಷ್ಟ ಆಯಿತು. ಐ ಥಿಂಕ್ ಹೇಳಬೇಕು ಅಂತ ಹೇಳಿದ್ರೆ ಆ 3 ಮಂತ್ಸ್ ನನ್ನ ಲೈಫ್ನ ವರ್ಸ್ಟ್ 3 ಮಂತ್ಸ್ ಅಂತ ನಾನು ಹೇಳ್ತೀನಿ. ಅಫ್ಕೋರ್ಸ್ ಪ್ರೆಗ್ನೆಂಟ್ ಆಗೋದು, ಒಂದು ಮಗುನ ನಮ್ಮ ಬಾಡಿಯಲ್ಲಿ ಇಟ್ಕೊಂಡಿರೋದು ಒಂಥರ ಗ್ರೇಟ್ ಫೀಲಿಂಗ್ ಐ ನೋ. ಬಟ್ ಅದರಲ್ಲಿ ನಿಮ್ಮ ಬಾಡಿ ಚೇಂಜಸ್ಸು ಅದನ್ನೆಲ್ಲ ಯು ವಿಲ್ ಹ್ಯಾವ್ ಟು ಬೇರ್. ಇದೆಲ್ಲ ನನಗೆ ತುಂಬ ನ್ಯೂ ಎಕ್ಸ್ಪೀರಿಯನ್ಸ್. ಬಿಕಾಸ್ ಸಿನ್ಸ್ ದಿಸ್ ಇಸ್ ಮೈ ಫಸ್ಟ್ ಟೈಮ್, ನಾನು ಇದನ್ನು ಮುಂಚೆ ಯಾರ ಹತ್ರನೂ ಡಿಸ್ಕಸ್ ಮಾಡಿರಲಿಲ್ಲ. ನನ್ನ ತಾಯಿ ಹತ್ರ ಆಗಲಿ ಯಾರ ಹತ್ರನೂ ನಾನು ಇದ್ರ ಬಗ್ಗೆ ಮಾತೇ ಆಡಿಲ್ಲ. ಸೊ ದಿಸ್ ವಾಸ್ ಆಲ್ ನ್ಯೂ ಟು ಮೀ. ನಾನು ಹೊಸದಾಗಿ ಡಿಸ್ಕವರ್ ಮಾಡಿದ್ದು. ನನಗಂದರೆ ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೆ ನಾನು ಅವಾಗ. ಎಲ್ರಿಗೂ ಇದೇ ಥರ ಆಗುತ್ತಾ ಅಥವಾ ನನಗೆ ಮಾತ್ರ ಈ ಥರ ಆಗ್ತಿದೆಯಾ ಅಂತ. ತುಂಬ ಸುಸ್ತಾಗ್ತಾ ಇತ್ತು, ಮತ್ತು ಎನರ್ಜಿ ಇರ್ತಿರ್ಲಿಲ್ಲ. ಅದು ಮೇ ಬಿ ಬಿಕಾಸ್ ಆಫ್ ದ ಟ್ಯಾಬ್ಲೆಟ್ಸ್ ಅನಿಸುತ್ತೆ, ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಡ್ತಿದ್ರಲ್ಲ, ಅದರಿಂದ ತುಂಬ ಹೊಟ್ಟೆ ಹಸಿತಾ ಇತ್ತು. ಆ್ಯಂಡ್ ಏನು ತಿನ್ನಬೇಕು ಅಂತ ಅದು ಇಮಿಡಿಯೇಟಾಗಿ ನನಗೆ ಏನು ತಿನ್ನಬೇಕು ಅನಿಸುತ್ತೆ ಅದನ್ನು ಮಾಡ್ಕೊಂಡು ತಿನ್ಬಿಡ್ಬೇಕಿತ್ತು. ಬೆಳಗ್ಗೆ ಎದ್ದರೆ ಏನು ಮಾಡೋದಕ್ಕೂ ಮೂಡಿರ್ತಿರ್ಲಿಲ್ಲ. ಅದು ಬೇರೆ ನಾನು ದಾವಣಗೆರೆಯಲ್ಲಿ ಬೇರೆ ಇದ್ದೆ.
ಆ ವೆದರು ನಂಗೆ ಸೂಟ್ ಆಗ್ತಿರ್ಲಿಲ್ಲ. ಬಿಫೋರ್ ಪ್ರೆಗ್ನೆನ್ಸಿ ಆಲ್ಸೋ ನಾನು ಒಂದು 2 ಸಲ ಡ್ರಿಪ್ಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದೆ. ನಾನು ತುಂಬ ಅನಿಮಿಕ್ ಆಗಿಬಿಟ್ಟಿದ್ದೆ. ಆ ವೆದರ್ ನಂಗೆ ಸೆಟ್ ಆಗದೆ. ಮತ್ತು ಇನ್ನೊಂದೇನೆಂದರೆ ಫುಡ್. ನಾವು ಮಲೆನಾಡು ಸೈಡು, ಸೊ ನಮ್ಮ ಫುಡ್ ಇದೇ ಬೇರೆ, ಮತ್ತು ಅಲ್ಲಿ ಇದೇ ಬೇರೆ. ಉತ್ತರ ಕರ್ನಾಟಕ ಸೈಡ್ ಫುಡ್ ಸ್ಟೈಲೇ ಬೇರೆ, ನಮ್ಮ ಫುಡ್ ಸ್ಟೈಲೇ ಬೇರೆ. ಸೊ ಅದು ಒಂದು ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ಅಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ. ಸೊ ಪ್ರೆಗ್ನೆಂಟ್ ಆದಮೇಲಂತೂ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಅದೊಂದೇ ಮ್ಯಾಟ್ರ್ ಅಲ್ಲ, ದಾವಣಗೆರೆಯಲ್ಲಿ ಇದ್ದೆ ಅನ್ನೋದೊಂದೇ ಮ್ಯಾಟ್ರ್ ಅಲ್ಲ, ಬಾಡಿಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ತಾಯಿತ್ತು. ಸೊ ನಾವು ಡಾಕ್ಟ್ರ್ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳ್ತಿದ್ರು ಎಲ್ಲ ನಾರ್ಮಲ್, ಇದು ನಿಮ್ಗೆ ಆಗುತ್ತೆ. ಬಟ್ ಎಷ್ಟೊಂದು ಜನ ಮಕ್ಕಳಿಲ್ಲ ಅಂತ ಒದ್ದಾಡ್ತಿರ್ತಾರೆ, ನೀವು ಖುಷಿ ಪಡಬೇಕು, ನಿಮಗೆ ಫಸ್ಟ್ ಅಟೆಂಪ್ಟಲ್ಲೇ ಆಗಿದೆ ಅಂತ ನೀವು ಖುಷಿ ಪಡಬೇಕು. ಬಟ್ ಇದೆಲ್ಲ ನಾರ್ಮಲ್, ಏನಾಗಲ್ಲ ಅಂತ ಹೇಳಿಬಿಟ್ಟು ನೀವು ಸ್ವಲ್ಪ ಸುಸ್ತಾಗಿದ್ರೆ ಸೊ ಡ್ರಿಪ್ಸ್ ಹಾಕ್ಸ್ಕೊಳ್ಳಿ ಅಂತ ಡ್ರಿಪ್ಸ್ ಹಾಕ್ಸಿದ್ರು. ಬಟ್ ಅದು ತುಂಬ ಸುಸ್ತಾಗ್ಬಿಟ್ಟಿದೆ, ತುಂಬ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಏನು ಮಾಡೋಕ್ಕೂ ಮೂಡ್ ಇರ್ತಿರ್ಲಿಲ್ಲ, ಸ್ಟ್ರೆಂತ್ ಇರ್ತಿರ್ಲಿಲ್ಲ. ಮೇ ಬಿ ಬಿಕಾಸ್ ಆಫ್ ಹಾರ್ಮೋನ್ ಚೇಂಜಸ್. ತುಂಬ ಪಿಂಪಲ್ಸ್, ಇವಾಗಲೂ ನನಗೆ ತುಂಬ ಪಿಂಪಲ್ಸ್ ಇದೆ, ಪಿಂಪಲ್ಸ್ ಆಗ್ತಾಯಿತ್ತು. ಆ್ಯಂಡ್ ಅದೇ ವಾಮಿಟ್ ಸೆನ್ಸೇಷನ್ ಅಂತೂ ಸಿಕ್ಕಾಬಟ್ಟೆ ಇತ್ತು. ಇವಾಗಲೂ ಇದೆ, 4th ಮಂತ್ ಇವಾಗಲೂ ಇದೆ. ಬಟ್ ಅವಾಗಂತೂ ತುಂಬ ಏನು ನೋಡಿದ್ರೂ ವಾಮಿಟ್ ಆಗ್ತಿತ್ತು, ಮತ್ತು ಅಡುಗೆ ಮನೆ ಒಳಗೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ ಒಂದು ಸ್ವಲ್ಪ ಬೆಟರ್ ಫೀಲ್ ಆಗಿದ್ದು. ದಾವಣಗೆರೆಯಲ್ಲಿ ಇದ್ದಷ್ಟು ದಿನ ನಾನು ತುಂಬ ಸೊರ್ಗೋಗ್ಬಿಟ್ಟಿದ್ದೆ. ಬೆಂಗಳೂರಿಗೆ ಬಂದು 1 ವೀಕ್ ಆದಮೇಲೆ ನಾನೊಂದು ಸ್ವಲ್ಪ ಬೆಟರ್ ಫೀಲ್ ಆಗಿದ್ದು. ಸೊ ಅಡುಗೆ ಮಾಡ್ಕೊಳ್ಳೋದು ಎಲ್ಲ ಶುರು ಮಾಡಿದೆ. ಸೊ ಆ ಥರ ಆಯಿತು. ಸ್ಟಾರ್ಟಿಂಗ್ 3 ಮಂತ್ಸ್ ಅಂತೂ ತುಂಬ ಕಷ್ಟ ಆಗ್ಬಿಟ್ಟಿತ್ತು ನನಗೆ. ಈಗಲೂ ಅಷ್ಟೇ, ನನಗೆ ಇವತ್ತಿದ್ದಾಗ ನಾನು ನಾಳೆ ಇರ್ತಾ ಇಲ್ಲ. ನಾನೊಂದು ಸ್ವಲ್ಪ ಆ್ಯಕ್ಚುಲಿ ಇವಾಗಲೂ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ ವ್ಲಾಗ್ನ. ಬಟ್ ನಾನು ಅಂದ್ಕೊಂಡೆ ಇವಾಗ ಮತ್ತೆ ನಾನು ಪ್ರೊಕ್ರಾಸ್ಟಿನೇಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇದು ಹೀಗೆ ಆಗುತ್ತೆ. ಸೊ ಇವತ್ತು ಏನಿದೆ ನನ್ನ ತಲೆಯಲ್ಲಿ ಅದನ್ನು ಮಾತಾಡ್ಬಿಡೋಣ ಅಂತ ನಾನು ವ್ಲಾಗ್ ಮಾಡಿದೆ. ಸೊ ಏನು ಗೊತ್ತಾ, ನಿಮಗೆ ಕೆಲವೊಂದು ವಿಚಾರಗಳು ಗೊತ್ತಿರೋದು ತುಂಬ ಒಳ್ಳೆಯದು. ಈಗ ನಾನೊಂದು ಕನ್ಫ್ಯೂಷನ್ ಸ್ಟೇಟಲ್ಲೇ ಇದ್ದೆ. ನಾನು ನನ್ನ ನಾದಿನಿಗೂ ಕಾಲ್ ಮಾಡಿ ಯಾರಿಗೂ ಹೇಳಿರಲಿಲ್ಲ. ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿ ವಿಚಾರನ ಯಾರ ಹತ್ರನೂ ರಿವೀಲ್ ಮಾಡಿರಲಿಲ್ಲ. ಬಟ್ ಗೊತ್ತಾದ್ಮೇಲೆ ಅವರಿಗೆ ನಾನು ಅವ್ರ ಹತ್ರನೂ ಮಾತಾಡಿದೆ, ನಿನಗೂ ಹೀಗೆ ಆಗ್ತಾ ಇತ್ತಾ, ನನಗೆ ಈ ಥರ ಎಲ್ಲ ಆಗ್ತಿದೆಯಲ್ಲ. ಇಲ್ಲ ಅದಕ್ಕೆ ಆಗುತ್ತೆ, ಕೆಲವ್ರು ಸ್ಟ್ರಾಂಗ್ ಇರ್ತಾರೆ, ಕೆಲವರು ಸ್ವಲ್ಪ ವೀಕ್ ಇರ್ತಾರೆ. ಸೊ ಇದೆಲ್ಲ ನಾರ್ಮಲ್, ಕೆಲವ್ರಿಗೆ ಬೇರ್ ಮಾಡೋಕ್ಕಾಗುತ್ತೆ, ಕೆಲವ್ರಿಗೆ ಬೇರ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಾಗಲೂ ನನ್ನ ಫ್ರೆಂಡ್ಸ್ ಹತ್ರನೂ ಒಂದಷ್ಟು ಜನದ ಹತ್ರ ಮಾತಾಡಿದೆ, ಇದೇ ಥರ ಆಗಿತ್ತಾ ನಿಮಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ. ಸೊ ದೇವರ್ ಲೈಕ್ ಹೌದು, ನನಗೂ ತುಂಬ ಕಷ್ಟ ಆಯಿತು 3 ಮಂತ್ಸ್. ಆ್ಯಂಡ್ ತುಂಬ ಇರುತ್ತೆ, ಕೆಲವ್ರಿಗೆ ಡೆಲಿವರಿ ಟೈಮ್ವರೆಗೂ ಇರುತ್ತೆ ವಾಮಿಟ್ ಸೆನ್ಸೇಷನ್ ಎಲ್ಲ, ಕೆಲವ್ರಿಗೆ ಮಧ್ಯದಲ್ಲಿ ಸ್ಟಾಪ್ ಆಗುತ್ತೆ, ಆಫ್ಟರ್ 3 ಮಂತ್ಸ್ ಹೋಗುತ್ತೆ ಅಂತ. ಸೊ ನಾನು ಸ್ವಲ್ಪ ಭಯನೇ ಪಟ್ಬಿಟ್ಟಿದ್ದೆ, ನಾನು ಏನಿದು ಇಷ್ಟೊಂದು ನನ್ನ ಬಾಡಿಲಿ ಈ ಥರ ಎಲ್ಲ ಚೇಂಜಸ್ ಆಗ್ತಾ ಇದೆ ಅಂತ. ಆ್ಯಂಡ್ ಆಲ್ಸೋ ನಿಮಗೆ ಏನು ತಿನ್ನಬೇಕು, ಏನು ಅನಿಸುತ್ತೆ ಅದನ್ನೆಲ್ಲ ತಿನ್ನೋದಕ್ಕಾಗಲ್ಲ. ಕೆಲವೊಂದೊಂದು ಫುಡ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಯು ಹ್ಯಾವ್ ಟು ಟಾಕ್ ಟು ಯುವರ್ ಡಾಕ್ಟರ್, ನಾನು ಏನು ತಿನ್ಬೋದು, ಏನು ತಿನ್ನಬಾರ್ದು ಅಂತ. ಅಲ್ಲಿ ಡಾಕ್ಟರ್ ನಮಗೆ ಅಂದರೆ ಹೈಡ್ರೇಷನ್ಗೆ ನಾವು ಎಳ್ನೀರು ಕುಡಿದ್ರೆ ಒಳ್ಳೆಯದು ಅಂದ್ಕೊಳ್ತೀವಿ. ಸೊ ನನ್ನ ಡಾಕ್ಟರ್ ನನಗೆ ಎಳ್ನೀರು ಕುಡಿಬೇಡಿ ಅಂತ ಸಜೆಸ್ಟ್ ಮಾಡಿದರು ಫಾರ್ 3 ಮಂತ್ಸ್. ಸೊ ಆ ಥರ ಇರುತ್ತೆ. ಆ್ಯಂಡ್ ಕಾಫಿ, ಕೆಫೇನ್ನ ಅವಾಯ್ಡ್ ಮಾಡಬೇಕು. ಸುಮಾರು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಫುಡ್ ರಿಸ್ಟ್ರಿಕ್ಷನ್ಸು. ಸೊ ನೀವೆಲ್ಲನೂ ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಕೊಂಡು ತೊಗೊಳೋದು ತುಂಬ ಒಳ್ಳೆಯದು. ಆ್ಯಂಡ್ ಸ್ಟಾರ್ಟಿಂಗ್ 3 ಮಂತ್ಸ್ ಅಂತೂ ಇಟ್ಸ್ ಬೆಟರ್ ಟು ರೆಸ್ಟ್ ಕಂಪ್ಲೀಟ್ಲಿ. ಫುಲ್ ಒಳ್ಳೆ ರೆಸ್ಟ್ ತೊಗೊಳ್ಳಿ, ಚೆನ್ನಾಗಿ ತಿನ್ನಿ, ನಿಮ್ಗೆ ಏನೇನು ತಿನ್ಬೇಕು ಅನ್ಸುತ್ತೆ ತಿನ್ನಿ. ಬಟ್ ಕೆಲವೊಂದೊಂದು ಫುಡ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ನಿಮ್ಮ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ತೊಗೊಳ್ಳಿ. ಬಟ್ ರೆಸ್ಟ್ ಮಾಡಿ ಆದಷ್ಟು. 3 ಮಂತ್ಸ್ ಏನಿರುತ್ತೆ ಆ ಟೈಮಲ್ಲೇ ನಿಮ್ಮ ಪಾಪು ಬ್ರೈನ್ ಡೆವಲಪ್ ಆಗುತ್ತೆ. ಆ್ಯಂಡ್ ಹಾರ್ಟ್ ಬೀಟು ಕೂಡ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಡಿಟೆಕ್ಟ್ ಮಾಡ್ತಾರೆ. ಸೊ ಅದೆಲ್ಲ ಇರುತ್ತೆ. ಸೊ ನಿಮಗೆ ಒಳ್ಳೊಳ್ಳೆ ಫುಡ್ ನೀವು ಇಂಟೇಕ್ ಮಾಡಬೇಕು. ಆ್ಯಂಡ್ ಎವ್ರಿ 2 hours ಹೊಟ್ಟೆ ಹಸುವಾಗುತ್ತೆ. ನನಗಂತೂ ನಾನು ಏನಿದು ಇಷ್ಟು ತಿಂದರೂ ಸಾಕಾಗ್ತಾ ಇಲ್ಲ ಅನ್ನಿಸ್ತಾ ಇತ್ತು. ನಾನು ತಿಂತಿದ್ದೀನಲ್ಲ, ನಾನು ಮುಂಚೆ ಅಂದರೆ ನಾನು ತಿನ್ನೋದು ಸ್ವಲ್ಪ ಕಡಿಮೆನೇ. ಸೊ ನಾವು ಮುಂಚೆ ತಿಂತಾ ಇದಕ್ಕಿಂತ ತುಂಬ ಜಾಸ್ತಿ ತಿಂತಿದ್ದೀನಿ, ಅಂದರೂ ನನಗೆ ಸಾಲ್ತಾ ಇಲ್ವಲ್ಲ ಅಂತ ನನಗೆ ಅನಿಸಿದ್ದು. ಆಶ್ಚರ್ಯ ಆಗ್ತಿತ್ತು, ಏನು ಇಷ್ಟೊಂದು ತಿಂತಿದ್ದೀನಿ ನಾನು ಅಂತ. ಬಿಕಾಸ್ ನಿಮ್ಮ ಬಾಡಿ ಟೈಮ್ ನಿಮಗೆ ಗೊತ್ತಿರುತ್ತಲ್ವ, ನಿಮಗೆ ಎಷ್ಟು ಊಟ ಸೇರುತ್ತೆ, ಎಷ್ಟು ಸೇರಲ್ಲ ಅಂತ. ಆಲ್ ಆಫ್ ಅ ಸಡನ್ ನೀವು ಅಷ್ಟೊಂದು ತಿನ್ನೋವಾಗ ನಾನು ಅಂದರೆ ಆ್ಯಸ್ ಐ ಟೋಲ್ಡ್ ಯು, ನನಗೆ ನಾಲೆಡ್ಜೇ ಇರಲಿಲ್ಲ, ಒಂಚೂರು ಪ್ರೆಗ್ನೆನ್ಸಿ ನಾಲೆಡ್ಜೇ ಇರಲಿಲ್ಲ. ಸೊ ಈ ಎಲ್ಲ ಚೇಂಜಸ್ ನನಗೆ ಒಂಥರ ಶಾಕಿಂಗ್ ಥರ ಇತ್ತು. ಸೊ ಕೆಲವೊಂದೊಂದು ವಿಚಾರಗಳು ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು. ಈಗ ನಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ರೆ ಓಕೆ, ಆಫ್ಟರ್ ಗೆಟಿಂಗ್ ಪ್ರೆಗ್ನೆಂಟ್ ಈ ಥರ ಚೇಂಜಸ್ ಆಗುತ್ತೆ ನಮ್ಮ ಬಾಡಿಲಿನ ನಾವು ಮುಂಚೆನೇ ತಿಳ್ಕೊಂಡಿದ್ರೆ ಸ್ವಲ್ಪ ಒಳ್ಳೇದು ಅಡ್ಜಸ್ಟ್ ಆಗೋದಕ್ಕೆ. ಸೊ ನಿಮಗೆ ಅದೆಲ್ಲ ಒಂಥರ ಶಾಕ್ ಆಗಬಾರ್ದು, ಇದೇನಿದು ಹೀಗಾಗ್ತದೆ ಅಂತ ನೀವು ಅಂದರೆ ಏನೂ ಗೊತ್ತಿಲ್ಲದೆ ಡಿಸ್ಕವರ್ ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಗೊತ್ತಿದ್ದು ನೀವು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಇಟ್ಸ್ ಬೆಟರ್. ಆ್ಯಂಡ್ ಹೇರ್ ಫಾಲ್ ಆಗುತ್ತೆ, ನನಗೂ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಆಲ್ಸೋ ನಾನು ಹೇಳಿದ ಹಾಗೆ ಆ್ಯಕ್ನೆ, ಹಾರ್ಮೋನ್ಸ್ ಚೇಂಜಸ್ಸಿಂದ ಆ್ಯಂಡ್ ಟ್ಯಾಬ್ಲೆಟ್ಸ್ ಇಂಟೇಕಿಂದನೂ ಆಗಬಹುದು. ಪಿಂಪಲ್ಸ್ ಬರುತ್ತೆ ತುಂಬ, ಅದು ಏನು ಭಯ ಪಡೋ ಹಾಗಿಲ್ಲ. ಪಿಂಪಲ್ಸ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಇದೆಲ್ಲ ಕಾಮನ್. ಆ್ಯಂಡ್ ನಾನು ಹೇಳಿದ ಹಾಗೆ
ಒಂದಿನ ಇದ್ದಾಗ ಇನ್ನೊಂದಿನ ಇರಲ್ಲ. ಇವತ್ತು ನಿಮಗೆ ನೀವು ಬೆಟರ್ ಆಗಿರ್ಬೋದು, ಆ್ಯಕ್ಟಿವ್ ಫೀಲ್ ಮಾಡ್ಬೋದು, ನಾಳೆ ಮತ್ತೆ ಸುಸ್ತಾಗ್ಬೋದು. ಸೊ ಇದೊಂಥರ ನಿಮಗಿದು ಅದು ಕಂಪ್ಲೀಟ್ 9 months ಆಫ್ ಜರ್ನಿ, ಅದನ್ನಂತೂ ಯು ಕಾಂಟ್ ಅವಾಯ್ಡ್. ಈ ಎಲ್ಲ ಎಕ್ಸ್ಪೀರಿಯನ್ಸ್ ಮಧ್ಯೆ ನಿಮಗೆ ಅದೇ ನಾನು ಹೇಳಿದ ಹಾಗೆ ಆ್ಯಸ್ ಐ ಡೋಂಟ್ ಹ್ಯಾವ್ ಪೇರೆಂಟ್ಸ್, ನಂಗೆ ತುಂಬ ಫೀಲ್ ಆಗ್ತಿತ್ತು ಈ ಟೈಮಲ್ಲಿ ನಮ್ಮಮ್ಮ ಇರಬೇಕಿತ್ತು ನನಗೆ. ಸೊ ಟು ಟೇಕ್ ಕೇರ್ ಆಫ್ ಮೀ, ನನಗೆ ಅಟ್ಲೀಸ್ಟ್ ಅವ್ರ ಪ್ರೆಸೆನ್ಸ್ ಇದ್ದಿದ್ರೆ ಏನೋ ಒಂಥರ ಧೈರ್ಯ ಇರ್ತಿತ್ತು ಅಂತ. ಸೊ ಐ ಥಿಂಕ್ ಇನ್ ಒನ್ ವೇ ಐ ಆಮ್ ಲಕ್ಕಿ ಟು ಹ್ಯಾವ್ ಅ ಪಾರ್ಟ್ನರ್ ಲೈಕ್ ವಿರಾಟ್, ಬಿಕಾಸ್ ಹೀ ಈಸ್ ಟೇಕಿಂಗ್ ಕೇರ್ ಆಫ್ ಮೀ ವೆರಿ ವೆಲ್. ತುಂಬ ಸುಮಾರು ವಿಚಾರಗಳೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನನಗೆ ನನ್ನ ಮಕ್ಕಳು ನನಗೆ ಎಷ್ಟು ಇಷ್ಟ, ನನ್ನ ಜೊತೆನೇ ಅವ್ರು ಮಲ್ಗೋದು ಯಾವಾಗ್ಲೂ. ಒಂದು ಪಾಯಿಂಟಲ್ಲಿ ನನಗೆ ಅವ್ರ ಹತ್ರ ಬಂದರೆ ಆಗ್ತಿರ್ಲಿಲ್ಲ. ನಮ್ಮ ಕೋಕೋ ಹತ್ರ ಬಂದರೆ ಇರಿಟೇಟ್ ಆಗ್ತಾಯಿತ್ತು, ಹೋಗು ಬರಬೇಡ ಅಂತ ಹೇಳ್ತಾ ಇದ್ದೆ. ಸೊ ಅದೆಲ್ಲ ಹೆಂಗೆ ಅಂತಂದರೆ ಏನಕ್ಕೆ ಹಿಂಗೆ ಆಗ್ತದೆ, ನನಗೆ ಒಂದೊಂದ್ಸಲ ಬೇಜಾರಾಗ್ಬಿಡ್ತೀವಿ, ನಾನು ಕೋಕೋನ್ ದೂರ ಮಾಡ್ತಿದ್ದೀನಲ್ಲ, ಕೋಕೋನ್ ದೂರ ತಳ್ತಿದ್ದೀನಲ್ಲ ಅಂತ. ಬಟ್ ಆ ಟೈಮಲ್ಲಿ ನಿಮಗೆ ಹಾಗೆ ಆಗ್ಬಿಡುತ್ತೆ, ಒಂಥರ ನಾಜಿಯಾ ಫೀಲ್ ಆಗ್ತಿರುತ್ತಲ್ಲ, ವಾಮಿಟಿಂಗ್ ಸೆನ್ಸೇಷನ್. ಆ ಟೈಮಲ್ಲಿ ಬೇಡ, ಏನು ಬೇಡ ಅನಿಸುತ್ತೆ. ಮತ್ತು ಅವ್ರು ಪಾಟಿ ಮಾಡಿದಾಗ, ಅವರು ಪೀ ಮಾಡಿದಾಗೆಲ್ಲ ಒಂದು ಸ್ವಲ್ಪ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ವಿರಾಟ್ ಟುಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ಇನ್ ಒನ್ ವೇ ಐ ಆಮ್ ರಿಯಲಿ ಲಕ್ಕಿ. ನನಗೆ ಇವಾಗ ನನ್ನ ತಾಯಿನ ನಾನು ಮಿಸ್ ಮಾಡ್ಕೊಳ್ತಿದ್ರು, ನನಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಟೈಮಲ್ಲಿ ನಿಮಗೆ ಬೆಟರ್ ಪಾರ್ಟ್ನರ್ ಇರೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಯಾರು ಇರಲಿ ಬಿಡಲಿ, ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಜೊತೆ ಇರಬೇಕು ಈ ಸಂದರ್ಭದಲ್ಲಿ. ಸೊ ನಾನೇನಿಲ್ಲ, ಮನೇಲಿ ಅಡುಗೆ ಮಾಡ್ತಿದ್ದೀನಿ, ಬಿಟ್ಟರೆ ಇನ್ನೆಲ್ಲನೂ ವಿರಾಟ್ ಈಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ಬಟ್ ಒಂದೊಂದ್ಸಲ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಆವಾಗ ಒಂಚೂರು ಮಾತುಕತೆ ಆಗುತ್ತೆ, ಅದೆಲ್ಲ ಕಾಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೆ ಏನಾಗ್ತಾ ಇದೆ, ನಿಮ್ಮ ಬಾಡಿ ವಾಟ್ ಇಟ್ ಈಸ್ ಗೋಯಿಂಗ್ ಥ್ರೂ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರ್ ಆಗಬೇಕು. ಅದಕ್ಕೆಲ್ಲ ಅಂದರೆ ಈ ಟೈಮಲ್ಲಿ ನಿಮಗೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ನಿಮ್ಮನ್ನ ಕಾಮ್ ಮಾಡಬೇಕು, ಪರವಾಗಿಲ್ಲ ಇಟ್ಸ್ ಓಕೆ ಅಂತ ಸಮಾಧಾನ ಮಾಡೋರಾಗಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಜೊತೆ ಏನಂತ ಈ ಟೈಮಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋದು, ಟು ಸ್ಟ್ಯಾಂಡ್ ಬೈ ಯು ಇಸ್ ವೆರಿ ಇಂಪಾರ್ಟೆಂಟ್. ಅವರು ಏನಾರು ಎದ್ವಾ ಹೆಂಗೆ ಬೇಕು ಹಾಗೆ ಇದು ಬಿಟ್ಟರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಂತರ ಸೆನ್ಸಿಟಿವ್ ಆಗಿರೋರಾದರೆ ತುಂಬ ಕಷ್ಟ. ಸೊ ಪ್ಲೀಸ್ ಚೂಸ್ ಯುವರ್ ಲೈಫ್ ಪಾರ್ಟ್ನರ್ ವೈಸ್ಲಿ. ದುಡ್ಡು ಹಣಕಾಸು ಅದೆಲ್ಲ ಬರುತ್ತೆ ಹೋಗುತ್ತೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರು, ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಲೈಫ್ ಪಾರ್ಟ್ನರ್ ಆಗಬೇಕು. ಏಕೆಂದರೆ ಈ ಥರ ಸಂದರ್ಭದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಜೊತೆ ಯಾರು ಇರಲಿ ಬಿಡಲಿ, ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ನಿಮ್ಮ ಗಂಡ ಆದವರು ನಿಮ್ಮ ಜೊತೆ ಇರಬೇಕು. ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಗೊತ್ತು ವಿರಾಟ್ಗೆ ನಾನು ಎಷ್ಟು ಅಂದರೆ ಸೆನ್ಸಿಟಿವ್ ಇದ್ದೀನಿ, ಮತ್ತು ನನಗೊಂದು ಸ್ವಲ್ಪ ನೋವಾದರೂ ನಾನು ತಡ್ಕೊಳ್ಳಲ್ಲ. ಈಗ ಹುಷಾರಿಲ್ಲದೆ ಇರುವಾಗ್ಲೂ ಅಷ್ಟೇ ತುಂಬ ವೀಕ್ ಆಗಿಬಿಡ್ತೀನಿ. ಸೊ ಆ ಒಂದು 2-3 ಡೇಸಲ್ಲಿ ಅಷ್ಟು ವೀಕ್ ಆಗೋಳು ನಾನು. ಈಗ ಕಂಟಿನ್ಯೂ 9 months ಐ ಹ್ಯಾವ್ ಟು ಬೇರ್ ಅಲ್ವಾ. ಸೊ ಹೀ ಈಸ್ ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಾನು ರೂಮಲ್ಲಿ ನಾನು, ಕೋಕೋ, ಮಿಲ್ಕಿ, ವಿರಾಟ್ 4 ಜನ ಮಲ್ಕೊಳ್ತಾ ಇದ್ವಿ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನನಗೆ ಕೋಕೋ ಮಿಲ್ಕಿನ ಜೊತೆಗೆ ಮಲ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಏಕೆಂದರೆ ನಮ್ಮ ಮಿಲ್ಕಿ ಎದ್ವಾ ಓಡಾಡ್ತಾ ಇರ್ತಾಳೆ, ಹೊಟ್ಟೆ ಮೇಲೆಲ್ಲ ಜಂಪ್ ಮಾಡಿಬಿಡ್ತಾಳೆ. ಸೊ ಅದಕ್ಕೋಸ್ಕರ ಅವರು ಅವಾಯ್ಡ್ ಮಾಡ್ತಾ ಇದ್ದೀವಿ. ಅವರು ಹಾಲಲ್ಲಿ ಮಲ್ಕೋತಿದ್ರು, ವಿರಾಟ್ ಕೂಡ ಅವ್ರ ಜೊತೆ ಹಾಲಲ್ಲಿ ಮಲ್ಕೊಳ್ತಾ ಇದ್ದಾರೆ. ಸೊ ಹೀ ಈಸ್ ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್. ಅಷ್ಟು ಅರ್ಥ ಮಾಡ್ಕೊಳ್ತಾರೆ, ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಕೆಲವೊಂದು ವಿಚಾರದಲ್ಲಿ. ನಾನು ಕಾಂಪ್ರಮೈಸ್ ಆಗ್ತೀನಿ, ಬಟ್ ಈ ಟೈಮಲ್ಲಿ ಅವ್ರದ್ದೊಂದು ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇರಬೇಕು. ಈಗ ಹೆಂಡತಿಗೆ ಗಂಡ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪೀಪಲ್, ಹೌದಾ ಅಯ್ಯೋ ವಿರಾಟ್ ಕೈಲಿ ಇದು ಮಾಡಿಸ್ತಿದ್ಯಾ, ವಿರಾಟ್ ಇದು ಮಾಡ್ತಿದ್ದಾರಾ, ನೀವೇ ಮಾಡ್ತಿದ್ದೀರಾ ಅಂತ ಹೇಳೋರೇ ಜಾಸ್ತಿ. ಈಗೇನಂದರೆ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ, ನಾವು ಎಷ್ಟು ಕಷ್ಟಪಡ್ತಿರ್ತೀವಿ ಅಂತ. ಬಟ್ ನೋಡೋರಿಗೆ ಏನನ್ಸುತ್ತೆ, ಇವ್ರ ಗಂಡ ಇಷ್ಟು ಕೋಆಪ್ರೇಟಿವ್ ಇದಾರಲ್ಲ. ತುಂಬ ಕಡಿಮೆ ಜನ ಹೇಳೋದು ಮಾಡಬೇಕು, ಅವಳಿಗೆ ಕಷ್ಟ ಆಗ್ತಿರುತ್ತೆ ನೀವು ಮಾಡಬೇಕು ಅಂತ ಹೇಳೋದು ತುಂಬ ಕಡಿಮೆ ಜನ. ನೋಡೋರೆಲ್ಲ ಅಯ್ಯೋ ಇವ್ರ ಕೈಲಿ ಮಾಡಿಸ್ತಿದ್ದಾಳಲ್ಲ, ಹಿಂಗೆ ಇದು ಮಾಡ್ತಾಳೆ, ನನ್ನ ಕಷ್ಟ ನಾನು ಎಷ್ಟು ಪಡ್ತಿರ್ತೀನಿ ಅನ್ನೋ ನನಗೆ ಗೊತ್ತಿರುತ್ತೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ವಿರಾಟ್ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಿದ್ದಾರೆ. ಓಕೆ ಇವಳಿಗೆ ಕಷ್ಟ ಆಗ್ತಾ ಇದೆ ನಿಜವಾಗ್ಲೂ ಅಂತ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಈಗ ಯಾರೇನು ಹೇಳಿದ್ರು ಅದನ್ನು ಅವ್ರು ತಲೆಗೆ ಹಾಕೋತಾ ಇಲ್ಲ, ಅದು ತುಂಬ ಕಷ್ಟ. ಬಿಕಾಸ್ ಇವಾಗ ಒಬ್ಬರು ಹೆಲ್ಪ್ ಮಾಡ್ತಿರ್ತಾರೆ, ಯಾರೋ ಬಂದುಬಿಟ್ಟು ನೀವು ಮಾಡ್ತಿದ್ದೀರಾ, ನೀವು ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ದೀರಾ, ಅಯ್ಯೋ ಪಾಪ ನೀನು ಅವ್ರ ಕೈಲಿ ಇದನ್ನೆಲ್ಲ ಮಾಡಿಸ್ತಿದ್ದಿಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಇನ್ಫ್ಲುಯೆನ್ಸ್ ಆಗುತ್ತೆ, ಹೌದಲ್ವಾ ಅಂತ. ಬಟ್ ವಿರಾಟ್ ಆ ಥರ ಯಾವುದನ್ನು ತಲೆಗೆ ಹಾಕೊಳ್ತಾ ಇಲ್ಲ. ಅವ್ರು ನನಗೇನು ಹೆಲ್ಪ್ ಮಾಡಬೇಕು, ಅವ್ರ ಪಾರ್ಟ್ ಏನಿದೆ ಅದನ್ನು ಅವ್ರು ಮಾಡ್ತಿದ್ದಾರೆ. ಯಾರೇನು ಹೇಳಿದ್ರು ಅದನ್ನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಅದೊಂದು ಖುಷಿ ನನಗೆ ಅಟ್ಲೀಸ್ಟ್, ಬಿಕಾಸ್ ಹೀ ನೋಸ್ ಹೌ ಐ ಆಮ್ ಸಫರಿಂಗ್ ಅಂತ. ಅವ್ರ ಕಣ್ಣೆದ್ರಿಗೆ ನಾನು ಸಫರ್ ಮಾಡ್ತಿರೋದು ಅವ್ರು ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಹೀ ಈಸ್ ಡೂಯಿಂಗ್ ಹಿಸ್ ಬೆಸ್ಟ್. ಆ್ಯಂಡ್ ಆಲ್ಸೋ ಅವ್ರು ಮಾಡ್ತಿದ್ದಾರೆ ಅಂತ ಅದನ್ನು ಗ್ರ್ಯಾಂಟೆಡ್ ಆಗಿ ತೊಗೊಳ್ಳೋದು ತಪ್ಪು. ಈಗ ಕೆಲವೊಂದು ಸರಿ ಏನಾಗುತ್ತೆ, ಗಂಡನ ಕರ್ತವ್ಯ ಗಂಡ ಮಾಡ್ತಾ ಇದ್ದಾನೆ, ಹೌದು ಅವ್ನ ಕರ್ತವ್ಯ ಮಾಡಲಿ ಅಂತ ಗ್ರ್ಯಾಂಟೆಡ್ ಆಗಿ ತೊಗೊಳ್ಳೋದು ತಪ್ಪು. ಯು ಹ್ಯಾವ್ ಟು ಅಪ್ರಿಷಿಯೇಟ್ ಇಟ್.
ಇಷ್ಟು ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅವರು ಅನ್ನೋದನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕು, ಅಕ್ನಾಲೆಡ್ಜ್ ಮಾಡಬೇಕು. ಆಗ ಅವ್ರಿಗಿನ್ನೂ ಖುಷಿ ಆಗುತ್ತೆ, ಓಕೆ ನಾನು ಮಾಡ್ತಿದ್ದೀನಿ, ಅವಳಿಗೆ ಅದು ಗೊತ್ತು ಅನ್ನೋದೊಂದಿರತ್ತೆ. ಸೊ ಗಂಡು ಮಕ್ಕಳಾಗ್ಬೋದು ಹೆಣ್ಮಕ್ಳಾಗ್ಬೋದು, ಯಾರೇ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರು, ಅಂದರೆ ಗಂಡ ಹೆಂಡತಿ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಗಂಡು ಮಕ್ಕಳು ಪ್ಲೀಸ್ ಬಿ ಪ್ರಿಪೇರ್ಡ್ ಆ್ಯಂಡ್ ಹೆಣ್ಮಕ್ಳು ಅಷ್ಟೇ ಪ್ಲೀಸ್ ಬಿ ಪ್ರಿಪೇರ್ಡ್. ನಿಮ್ಮ ಬಾಡಿಲಾಗೋ ಚೇಂಜಸ್ಗೆ ನೀವು ಪ್ರಿಪೇರ್ ಆಗಿರಿ. ಹೆಣ್ಮಕ್ಳು, ಗಂಡು ಮಕ್ಕಳು ನಿಮ್ಮ ಹೆಂಡತಿಗಾಗೋ ಕಷ್ಟಗಳು, ಅವ್ರು ಪಡ್ತಾ ಇರೋ ಸಫರಿಂಗ್ಸ್ನ ಯು ಹ್ಯಾವ್ ಟು ಅಕ್ನಾಲೆಡ್ಜ್ ಆ್ಯಂಡ್ ಹೆಲ್ಪ್. ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ. ಬಿಕಾಸ್ ಯಾರು ಇರ್ತಾರೋ ಬಿಡ್ತಾರೋ, ಗಂಡ ಆದವರು ಅರ್ಥ ಮಾಡಿಕೊಂಡು ಅವ್ರ ಜೊತೆ ನಿಲ್ಲೋದು ತುಂಬ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಯಾವ ರಿಲೇಟಿವ್ಸು ಆಗಲ್ಲ, ಯಾವ ಫ್ರೆಂಡ್ಸು ಆಗಲ್ಲ. ಫೈನಲಿ ನಿಮ್ಗೆ ಆಗಬೇಕಾಗಿರೋದು ನಿಮ್ಮ ಲೈಫ್ ಪಾರ್ಟ್ನರ್. ಅದಂತೂ ಫಾರ್ ಶೋರ್. ನಿಮಗೆ ಈ ಕಷ್ಟ ಅಂತ ಬಂತು ಅಂದರೆ ನಿಮ್ಗೇನೋ ಒಂದು ಸ್ವಲ್ಪ ಈಗ ನಿಮ್ಮ ಬಾಡಿಲೇ ಅಷ್ಟೇ ಏನೇ ಚೇಂಜಸ್ ಆಗ್ತಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇರೋದು ನಿಮ್ಮ ಲೈಫ್ ಪಾರ್ಟ್ನರಿಗೆ ಮಾತ್ರ. ಸೊ ಪ್ರಿಪೇರ್ ಯುವರ್ ಲೈಫ್ ಪಾರ್ಟ್ನರ್ ಟು ಬಿ ಅ ಹೆಲ್ಪಿಂಗ್ ಹ್ಯಾಂಡ್ ಟು ಯು ಇಂಥ ಸಂದರ್ಭದಲ್ಲಿ. ಹೆಣ್ಮಕ್ಳು ಆ್ಯಂಡ್ ಗಂಡು ಮಕ್ಕಳು ಅಷ್ಟೇ ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಹೆಲ್ಪ್ ಮಾಡಿ. ಇವತ್ತು ಸಂಡೇ, ನೆನ್ನೆ ಸ್ಯಾಟರ್ಡೆ. ಸೊ ನೆನ್ನೆ ನಾನು ಪೂಜೆ ಮಾಡಿದೆ. ಹಾಗೆ ನನ್ನ ಲಾಸ್ಟ್ ವೀಡಿಯೋ ಮಸಾಲ ಉಪ್ಪಿಟ್ಟು ವೀಡಿಯೋದಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ನಿಮ್ಮ ಮಸಾಲ ಉಪ್ಪಿಟ್ಟು ಐ ಥಿಂಕ್ ಟೊಮ್ಯಾಟೊ ಬಾತ್ ರೆಸಿಪಿದು ಅನಿಸುತ್ತೆ, ನಂಗೆ ನೆನಪಿಲ್ಲ. ಅದರಲ್ಲಿ ಕಮೆಂಟ್ ಮಾಡಿದ್ರಿ, ನೀವು ಶ್ಲೋಕನ ಯಾಕೆ ಬರ್ಕೊಳ್ತೀರಾ ಆ್ಯಂಡ್ ನಿಮ್ಮ ಶ್ಲೋಕಗಳ ಬಗ್ಗೆ ಹೇಳಿ, ನೀವು ಹೇಳೋ ಶ್ಲೋಕಗಳ ಬಗ್ಗೆ ಅಂತೆಲ್ಲ ಹೇಳಿ ಕೆಲವ್ರು ಕೇಳಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ. ಸೊ ನಾನು ಶ್ಲೋಕಗಳನ್ನು ಈ ಬುಕ್ಕಲ್ಲಿ ಬರ್ಕೊಳ್ತೀನಿ. ಇದನ್ನು ಮಿನಿಸೋಲ್ ನಾನು ಪರ್ಚೇಸ್ ಮಾಡಿದ್ದು. ನಾನು ಶ್ಲೋಕಗಳನ್ನ ಬರಿತೀನಿ ಏನಕ್ಕೆ ಅಂತ ಹೇಳಿದ್ರೆ, ನೀವು ಯಾವುದೇ ಹೊಸ ಶ್ಲೋಕನ ಕಲಿಬೇಕು ಅಂತ ಹೇಳಿದ್ರೆ ಬರೆದು ಅದನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಸೊ ನಾನು ಈ ಬುಕ್ಕಲ್ಲಿ ಪ್ರತಿಯೊಂದು ಶ್ಲೋಕಗಳನ್ನು ಬರೆದಿಟ್ಕೊಂಡಿದ್ದೀನಿ. ನನ್ನ ಹನುಮಾನ್ ಚಾಲೀಸ ಆಗಿರಬಹುದು, ಆಂಜನೇಯನ ನಾಮಗಳಾಗಿರಬಹುದು, ಮತ್ತು ಒಂದಷ್ಟು ಹಲವಾರು ಶ್ಲೋಕಗಳನ್ನ ನಾನು ಇದರಲ್ಲಿ ಬರೆದಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ನಾನು ನಿಮಗೆ. ಸೊ ಈ ಬುಕ್ ನಾನು ಮಿನಿಸೂಲಿ ತೊಗೊಂಡಿದ್ದು, ನೀವೂ ತೊಗೊಳ್ಬಹುದು. ಮಿನಿಸೂದು ಅಂದರೆ ಹ್ಯಾರಿ ಪಾಟರ್ ವರ್ಷನ್ ಬರುತ್ತೆ, ಅದನ್ನು ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಇದು ಬುಕ್. ನೋಡಿ, ಇದನ್ನು ಲಾಕ್ ಸಿಸ್ಟಮ್ ಈ ಥರ ಇದೆ, ಹೀಗೆ ಲಾಕ್ ಮಾಡೋದು. ಜಸ್ಟ್ ಓಪನ್ ಇಟ್ ಲೈಕ್ ದಿಸ್. ತುಂಬ ಚೆನ್ನಾಗಿದೆ ಇದು, ನಂಗೆ ಸಖತ್ ಇಷ್ಟ. ಜೈ ಶ್ರೀರಾಮ್ ಅಂತ ಬರೆದಿದ್ದೀನಿ. ಸೊ ಈ ಬುಕ್ಕಲ್ಲಿ ನಾನು ಎಲ್ಲ ಶ್ಲೋಕಗಳನ್ನು ಬರ್ಕೋತೀನಿ. ನಾನು ಯಾವುದೇ ಹೊಸ ಶ್ಲೋಕ ಕಲಿಬೇಕು ಅಂತಂದ್ರೂ ಅಷ್ಟೇ ಫಸ್ಟ್ ಈ ಬುಕ್ಕಲ್ಲಿ ಬರೀತೀನಿ. ಆಮೇಲೆ ಪ್ರತಿ ಶನಿವಾರ ಆಗಿರಬಹುದು ಅಥವಾ ಶನಿವಾರ ನಾನು ಆಂಜನೇಯ ಶ್ಲೋಕಗಳನ್ನ ಹೇಳ್ತೀನಿ. ಮತ್ತು ಪ್ರತಿ ಸಲ ಪೂಜೆ ಮಾಡಿದಾಗಲೂ ಈ ಬುಕ್ಕಲ್ಲಿರೋ ಶ್ಲೋಕಗಳನ್ನ ನಾನು ಹೇಳ್ತೀನಿ. ಸೊ ಹಾಗಾಗಿ ನಿಮ್ಗೇನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಎಲ್ಲ ಶ್ಲೋಕಗಳನ್ನು ನೀವು ಕಲಿಯೋದಕ್ಕೆ ಈಸಿ ಆಗುತ್ತೆ. ಇದರಲ್ಲಿರೋದು ಆಲ್ಮೋಸ್ಟ್ ಎಲ್ಲ ಶ್ಲೋಕಗಳನ್ನು ನಾನು ಹಾಗೆ ಹೇಳ್ತೀನಿ, ನಂಗೆ ಬೈ ಹ್ಯಾಟ್ ಆಗಿದೆ. ಸೊ ಹೊಸ ಶ್ಲೋಕಗಳೇನೇ ಇದ್ದರೂ ನಾನು ಬರೆದಿಟ್ಕೊಳ್ತೀನಿ. ನೋಡಿ, ಹನುಮಂತನ 108 ನಾಮಗಳು, ಇದು ಹನುಮಾನ್ ಚಾಲೀಸ. ನನ್ನ ಸಪ್ರೇಟ್ ಬುಕ್ ಕೂಡ ಇದೆ, ಬಟ್ ಇದರಲ್ಲಿ ಎಲ್ಲನೂ ಬರೆದಿರ್ತೀನಿ, ಎಲ್ಲ ಶ್ಲೋಕಗಳನ್ನ ಬರ್ತೀನಿ. ಇದೊಂದಷ್ಟು ಶ್ಲೋಕಗಳು, ಇಲ್ಲೊಂದಷ್ಟು ಶ್ಲೋಕಗಳಿದೆ. ಶನೈಶ್ವರನ ಶ್ಲೋಕ, ಇದು ನಾನು ಲಾಸ್ಟ್ ಟೈಮ್ ನಾನು ನಿಮ್ಮ ವಿಡಿಯೋದಲ್ಲಿ ನೋಡಿದ್ದೀರಲ್ಲ, ಆ ವಿಡಿಯೋದಲ್ಲಿ ಬರೆದಿದ್ದು ಈ ಲಾಸ್ಟ್ ಶ್ಲೋಕ. ಎಸ್, ಈ ಶ್ಲೋಕದ ಪುಸ್ತಕದ ಬಗ್ಗೆ ಹೇಳಿದ್ರಿ ನೀವು ಕಾಮೆಂಟ್ ಸೆಕ್ಷನಲ್ಲಿ, ಅದಕ್ಕೇ ತೋರಿಸ್ತಾ ಇದ್ದೀನಿ. ನಾನು ಪ್ರತಿದಿನ ದೇವ್ರಿಗೆ ದೀಪ ಹಚ್ತೀನಿ. ಯಾವತ್ತಾದರೂ ಒಂದೊಂದು ದಿನ ಮಿಸ್ ಆದರೆ, ನಾನ್ ವೆಜ್ ಏನಾದರೂ ತಿಂದಿರ್ತೀನಲ್ಲ, ಸೊ ಮಿಸ್ ಆದರೆ ಅವತ್ತು ದೀಪ ಹಚ್ಚಲ್ಲ. ಇವತ್ತು ನೋಡಿ ಸಂಡೇ, ಇವತ್ತು ನಾನ್ ವೆಜ್ ತಿಂತೀವಿ, ಹಾಗಾಗಿ ಇವತ್ತು ನಾನು ದೇವ್ರಿಗೆ ದೀಪ ಹಚ್ಚಿಲ್ಲ. ಬಟ್ ಸ್ಯಾಟರ್ಡೇಸ್ ಅಂತೂ ವಿತೌಟ್ ಮಿಸ್ ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ. ಬಿಟ್ಟರೆ ಗುರುವಾರನೂ ಮಾಡ್ತೀನಿ, ಮಂಗಳವಾರ, ಕೆಲವೊಂದೊಂದು ಸಲ ನಾನ್ ವೆಜ್ ತಿಂದಾಗ ಸ್ಕಿಪ್ ಮಾಡ್ತೀನಿ ಅಷ್ಟೇ, ದೇವ್ರಿಗೆ ದೀಪ ಹಚ್ಚಲ್ಲ. ಇಲ್ಲಾಂದರೆ ಎವ್ರಿ ಡೇ ನಾನು ದೇವ್ರಿಗೆ ದೀಪ ಹಚ್ತೀನಿ, ಶ್ಲೋಕಗಳನ್ನ ಹೇಳ್ತೀನಿ. ಅಜ್ಜೀಸ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಅವರು ನನಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು. ಅವ್ರು ನನಗೆ ಡ್ರೈ ಫ್ರೂಟ್ಸ್ ಪೌಡರ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಲಡ್ಡುನ ಕೊಟ್ಟು ಕಳಿಸಿದ್ರು, ತುಂಬ ಚೆನ್ನಾಗಿತ್ತು. ಸೊ ನೀವು ಅವ್ರ ಪೇಜ್ನ ಚೆಕ್ಔಟ್ ಮಾಡಿ, ಅಜ್ಜೀಸ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ. ತುಂಬ ಚೆನ್ನಾಗಿದೆ ಅವ್ರ ಪ್ರಾಡಕ್ಟ್ಸ್. ಸೊ ಮುಗೀತು ನನ್ನ ಪ್ರೆಗ್ನೆನ್ಸಿ ಟಾಕ್. ಈಗ ರೆಸಿಪಿನ ಹೇಳ್ಕೊಡ್ತೀನಿ ನಿಮಗೆ, ಅಡುಗೆ ಮಾಡೋಕ್ಕೆ ಶುರು ಮಾಡೋಣ. ಇವತ್ತು ನಾವು ಮಾಡ್ತಿರೋ ಡಿಶ್ ಆಲೂಗೆಡ್ಡೆ ಚಾಪ್ಸ್. ತುಂಬ ಸಿಂಪಲ್ ರೆಸಿಪಿ ಇದು. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನಂತ ಹೇಳಿದ್ರೆ, ಆಲೂಗೆಡ್ಡೆ ಒಂದಿದ್ರೆ ಸಾಕು. ಇನ್ನು ಈರುಳ್ಳಿ, ಟೊಮೆಟೊ ಅಂತೂ ಮನೇಲಿ ಇದ್ದೇ ಇರುತ್ತೆ. ಸೊ 1 ಈರುಳ್ಳಿ, 1 ಮೀಡಿಯಮ್ ಸೈಜ್ ಟೊಮೆಟೊ, ಇದಿಷ್ಟು ತೊಗೋಬೇಕು. ಇಲ್ಲಿ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಾನು. ಆಲೂಗೆಡ್ಡೆನ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು, ಆಮೇಲೆ ಸ್ಲೈಸಸ್ ಕಟ್ ಮಾಡ್ಕೊಳ್ಬೇಕು.
ಈ ಥರ ಸ್ಲೈಸಸ್ ಕಟ್ ಮಾಡ್ಕೊಳ್ಬೇಕು, ತೋರಿಸ್ತೀನಿ ಹೇಗೆ ಅಂತ. ಜೊತೆಗೆ ಖಾರ ಪುಡಿ, ಉಪ್ಪು ಮತ್ತು ಅರಿಶಿನ ಬೇಕಾಗುತ್ತೆ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಆಲೂಗೆಡ್ಡೆ ಚಾಪ್ಸ್ ಹೇಗೆ ಮಾಡೋದು ತುಂಬ ರುಚಿಯಾಗಿ ಅಂತ ನಾನು ಇವತ್ತು ನಿಮಗೆ. ಸೊ ಆಲೂಗೆಡ್ಡೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇದನ್ನು ಹೇಗೆ ಕಟ್ ಮಾಡೋದು ಅಂದರೆ ನೋಡಿ, ಈ ಥರ ಸ್ಲೈಸಸ್, ತುಂಬ ತಿನ್ನಾಗೂ ಏನಲ್ಲ, ಸ್ಲೈಸಸ್ ಕಟ್ ಮಾಡ್ಕೊಳ್ಬೇಕು ಈ ಥರ ಸ್ಲೈಸಸ್ ಕಟ್ ಮಾಡ್ಕೊಳ್ಬೇಕು. ಹೀಗೆ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಳ್ಳಿ. ಬೆಟರ್ ಫಸ್ಟು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಡಿ ಈರುಳ್ಳಿನ. ನಾನು ಇವಾಗ ನಿಮ್ಗೆ ತೋರ್ಸೋಕ್ಕೆ ಅಂತ ಸ್ಲೈಸಸ್ ಕಟ್ ಮಾಡಿದೆ. ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಟೊಮೆಟೊ ಕಟ್ ಮಾಡ್ಕೊಳ್ಳಿ, ಬಿಕಾಸ್ ನಾವು ಫಸ್ಟ್ ಅದನ್ನೇ ಹಾಕೋದು, ಆಮೇಲೆ ಆಲೂಗೆಡ್ಡೆ ಹಾಕೋದು. ಸೊ ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡ್ರೆ ಸಾಕು. ನಾನು ಮುಂಚೆ ಹೇಳ್ತಾ ಇದ್ದ ಹಾಗೆ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಚೇಂಜಸ್ ಏನೇನಾಗುತ್ತೆ ಅಂತ. ನನಗೆ ಗಾರ್ಲಿಕ್ ಇಷ್ಟ, ತುಂಬ ಗಾರ್ಲಿಕ್ ಇಷ್ಟ. ಮತ್ತು ಇನ್ನೊಂದು ಯಾವುದೋ ಐಟಮ್, ಕ್ಯಾಪ್ಸಿಕಮ್ಮು ತುಂಬ ಇಷ್ಟ. ಬಟ್ ನನಗೆ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಗಾರ್ಲಿಕ್ನ ನೆನೆಸ್ಕೊಂಡ್ರೆ ಆಗ್ತಾ ಇರಲಿಲ್ಲ, ಒಂಥರ ಅನಿಸ್ತಿತ್ತು. ಮತ್ತು ಇದು ಕ್ಯಾಪ್ಸಿಕಮ್ಮು ಅಷ್ಟೇ, ಕ್ಯಾಪ್ಸಿಕಮ್ ನೆನೆಸ್ಕೊಂಡ್ರೆ ಒಂಥರ ವಾಕರಿಕೆ ಆಗ್ತಾಯಿತ್ತು. ಬಟ್ ಇಡ್ಲಿ ಮತ್ತು ದೋಸೆ ಇದೆಲ್ಲ ಅಷ್ಟು ಇಷ್ಟಪಡಲ್ಲ ನಾನು. ಆದರೆ ಆ ಟೈಮಲ್ಲಿ ನನಗೆ ಇಡ್ಲಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿತ್ತು. ದೋಸೆ ತಿನ್ನಬೇಕು, ಬಿಸಿ ಇಡ್ಲಿ ತುಪ್ಪ ತಿನ್ನಬೇಕು, ಮತ್ತು ದೋಸೆ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು, ಕ್ರಿಸ್ಪಿ ದೋಸೆ ತಿನ್ನಬೇಕು ಅಂತ. ಈಗಲೂ ಇದೆ. ಈಗಲೂ ಒಂದೊಂದ್ಸಲ ನಾನು ನೈಟು ವಿರಾಟ್ನ ಕರ್ಕೊಂಡು ಹೋಗ್ತೀನಿ ಇಡ್ಲಿ ತಿನ್ನೋದಕ್ಕೆ, ಬನ್ನಿ ಇಡ್ಲಿ ತಿನ್ನಿಸಿ ಅಂತ. ಆ್ಯಂಡ್ ಸುಮಾರು ಜನ ನನಗೆ ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡಿಬಿಡಿ ಅಂತ ಹೇಳಿದರು. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಂತೂ ನಾನ್ ಸ್ಟಿಕ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ಒಂದಷ್ಟು ಸ್ಟೀಲ್ ಪಾತ್ರೆಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇವತ್ತು ಬೆಳಗ್ಗೆ ಸ್ಟೀಲ್ ಬಾಣಲಿಲೇ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ಬಾಣಲಿ ಜೊತೆಗೆ ಟೀ ಪಾಟ್ ಮತ್ತು ಸಾಂಬಾರಿಗೆ ಅಂತ ಒಂದು ಪಾತ್ರೆ ಎಲ್ಲ ಸ್ಟೀಲ್ದೇ ತೊಗೊಂಡಿದ್ದೀನಿ. ಆಲ್ಸೋ ಇಲ್ಲಿ ನೋಡಿ, ಇದು ಕಾಸ್ಟ್ ಐರನ್ ತವಾ, ಇದನ್ನು ತೊಗೊಂಡ್ಬಂದೆ. ನಾನ್ ಸ್ಟಿಕ್ ಯೂಸ್ ಮಾಡ್ತಿದ್ದೆ ಮುಂಚೆ, ಸೊ ಕಾಸ್ಟ್ ಐರನ್ ತೊಗೊಂಬಂದೆ. ಇದಕ್ಕೆ ಚೆನ್ನಾಗಿ ತೊಳೆದ್ಬಿಟ್ಟು ಎಣ್ಣೆ ಸವರಿ ಇಟ್ಟಿದ್ದೀನಿ, ಏನು ನೀರಿನ ಅಂಶ ಇರಬಾರ್ದಂತಲ್ಲ. ಸೊ ಚೆನ್ನಾಗಿ ಒರೆಸ್ಬಿಟ್ಟು ಎಣ್ಣೆನ ಸವರಿ ಇಟ್ಟಿದ್ದೀನಿ. ಇದೊಂದು 25 ಡೇಸ್ ಎಣ್ಣೆಲೇ ನೆನಿಬೇಕಂತೆ. ಸೊ ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಒಂದಷ್ಟು ಸ್ಟೀಲ್ ಪಾತ್ರೆ, ಸ್ಟೀಲ್ ಪ್ಯಾನು ಎಲ್ಲ ತೊಗೊಂಡು ಬಂದಿದ್ದೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡೆ. ಈಗ ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈರುಳ್ಳಿ ಇದೆಯಲ್ಲ ಈ ಕಡೆ ಉರಿತಾ ಇದೆ. ಓಕೆ, ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಈ ಕುಕ್ಕರಲ್ಲಿ ಚಾಪ್ಸ್ ಮಾಡೋಣ. ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಈಗ ನನ್ನ ನ್ಯೂಟ್ರಿಷನಿಸ್ಟ್ ಹೇಳಿದ್ದಾರೆ ಆಯಿಲ್ನ ಸ್ವಲ್ಪನೇ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನಾವು ಕಾರ್ಬ್ಸ್ ಏನು ತಿಂತೀವಿ, ಕಾರ್ಬ್ಸ್ ಅಫ್ಕೋರ್ಸ್ ತಿನ್ನಬೇಕು, ತಿಂದರೆ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಾರ್ಬ್ಸ್ ನಾವು ಈಗ 150 ಗ್ರಾಮ್ಸ್ ತೊಗೊಂಡ್ರೆ ಅಥವಾ 200 ಗ್ರಾಮ್ಸ್ ತೊಗೊಂಡ್ರೆ ಈಕ್ವಲ್ ಅಮೌಂಟ್ ಆಫ್ ಪ್ರೋಟೀನ್ ಆ್ಯಂಡ್ ಫೈಬರ್ ಇರಬೇಕು. ಫೈಬರ್ ಆ್ಯಸ್ ಇನ್ ವೆಜಿಟೇಬಲ್ಸ್, ಪ್ರೋಟೀನ್ ಆ್ಯಸ್ ಇನ್ ಚಿಕನ್, ಎಗ್ಸ್, ಇದೆಲ್ಲ ಪ್ರೋಟೀನ್ ಕ್ಯಾಟಗರಿಗೆ ಹೋಗುತ್ತೆ. ಸೊ ನೀವು ಕಾರ್ಬ್ಸ್ ಎಷ್ಟು ತೊಗೊಳ್ತಿರೋ, ಕಾರ್ಬ್ಸ್ ಅಂದರೆ ಅನ್ನ, ಮುದ್ದೆ, ಇದೆಲ್ಲ ಕಾರ್ಬ್ಸೇನೆ, ದೋಸೆ ಎಲ್ಲ, ಇಡ್ಲಿ. ಸೊ ನೀವು ಕಾರ್ಬ್ಸು ಎಷ್ಟು ಅಮೌಂಟಲ್ಲಿ ತೊಗೊಳ್ತಿರೋ ಅಷ್ಟೇ ಅಮೌಂಟಲ್ಲಿ ಫೈಬರ್ ಆ್ಯಂಡ್ ಪ್ರೋಟೀನ್ನ ಇಂಟೇಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಬರೀ ಕಾರ್ಬ್ಸ್ನೇ ತೊಗೊಂಡ್ರೆ, ಆಯಿಲ್ ಹಾಕ್ತಿದ್ದೀನಿ, ಕೋಕೋನಟ್ ಆಯಿಲ್. ನೀವು ಬರೀ ಕಾರ್ಬ್ಸ್ನೇ ತೊಗೊಳ್ತಾ ಇದ್ರೆ ತುಂಬ ಬೇಗ ಹಶ್ವಾಗುತ್ತೆ. ಸೊ ನೀವು ಈಕ್ವಲ್ ಅಮೌಂಟಲ್ಲಿ ಪ್ರೋಟೀನ್ ಮತ್ತು ಫೈಬರ್ನು ತೊಗೊಂಡ್ರೆ ಆವಾಗ ಸ್ವಲ್ಪ ನೀವು ಏನಂತಾರೆ ಸಸ್ಟೈನ್ ಮಾಡ್ಬೋದು, ಜಾಸ್ತಿ ಬೇಗ ಹಶ್ವಾಗಲ್ಲ, ಸ್ವಲ್ಪ ಸಸ್ಟೈನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಲಿ.
ಈರುಳ್ಳಿನ ನಾವು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಈರುಳ್ಳಿ ಫ್ರೈ ಆಗಲಿ ಅಷ್ಟರಲ್ಲಿ ಆಲೂಗೆಡ್ಡೆನ ಕಟ್ ಮಾಡ್ಕೊಳ್ತೀನಿ. ಎರಡು ದೊಡ್ಡ ಸೈಜ್ ಆಲೂಗೆಡ್ಡೆ, ಒಂದು ತುಂಬ ಚಿಕ್ಕ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಈ ವೀಕಿಂದನೇ ನಾನು ಯೋಗ ಮತ್ತು ಫಿಟ್ನೆಸ್ ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕಿತ್ತು, ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ. ಬಟ್ ನನಗೆ ಆಗ್ತಾ ಇಲ್ಲ, ನನ್ನ ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ಸೊ ನಾನು ಅವ್ರಿಗೆ ಹೇಳಿದ್ದೀನಿ ಇವಾಗ ನಾಳೆಯಿಂದ, ಮಂಡೇ ಅಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ತೀನಿ. ನನಗೆ ಮೇಯ್ನ್ ಇಂಟೆನ್ಷನ್ ಏನಂತ ಹೇಳಿದ್ರೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಐ ಹ್ಯಾವ್ ಟು ಸ್ಟೇ ಹೆಲ್ದಿ. ಅದೇ ನನ್ನ ಮೇಯ್ನ್ ಮೋಟಿವ್. ನನಗೇನು ವೆಯ್ಟ್ ಬಗ್ಗೆ ಏನು ಅದೆಲ್ಲ ಇಲ್ಲ. ಇಟ್ಸ್ ಓಕೆ, ಎಷ್ಟಾದರೂ ವೆಯ್ಟ್ ಗೇನ್ ಆಗಲಿ, ಆಮೇಲೆ ಹೆಂಗೋ ರೆಡ್ಯೂಸ್ ಮಾಡ್ಕೊಳ್ಬಹುದು. ಚೆನ್ನಾಗಿ ತಿನ್ನಬೇಕು, ಹೆಲ್ದಿ ಆಗಿರಬೇಕು ಅಷ್ಟೇ. ಮಗು ಹೆಲ್ದಿಯಾಗಿ ಹುಟ್ಟಬೇಕು, ಅದೇ ಮೇಯ್ನ್ ಇಂಟೆನ್ಷನ್. ಅದಕ್ಕೆ ನಾನು ನನ್ನ ಬಾಡಿನ ತುಂಬ ಪುಷ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನನಗಾದರೆ ವರ್ಕೌಟ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಮಂಡೆಯಿಂದ ಶುರು ಮಾಡ್ತೀನಿ, ನೋಡೋಣ. ಐ ವಿಲ್ ಕೀಪ್ ಯು ಅಪ್ಡೇಟೆಡ್ ಹೇಗಾಗುತ್ತೆ ನನಗೆ ಅಂತ. ಸೊ ಯೋಗ ಇರುತ್ತೆ, ಫಿಟ್ನೆಸ್ ಟ್ರೈನಿಂಗು ಇರುತ್ತೆ. ಸೊ ಎವ್ರಿ ಡೇ ಇರುತ್ತೆ ನನಗೆ ವರ್ಕೌಟ್. ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಾನು. ಈರುಳ್ಳಿ ಫ್ರೈ ಆಗ್ತಾಯಿದೆ, ಒಂದು ಸ್ವಲ್ಪ ಬ್ರೌನಿಷ್ ಆಗ್ತಿದ್ದ ಹಾಗೇನೆ ಈರುಳ್ಳಿ. ಟೊಮೆಟೊ ಹಾಕೊಳ್ಳೋಣ. ಕುಕ್ ಆಗಬೇಕು, ಒಟ್ಟಿನಲ್ಲಿ ಎಲ್ಲನೂ ನೀಟಾಗಿ ಕುಕ್ ಆಗಬೇಕು. ಈರುಳ್ಳಿ ಕುಕ್ ಆಗೋಕ್ಕಿಂತ ಮುಂಚೆನೂ ಟೊಮೆಟೊ ಆ್ಯಡ್ ಮಾಡಬಾರ್ದು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು, ಅದಾದಮೇಲೆ ಟೊಮೆಟೊ ಹಾಕಬೇಕು. ಚಾಪ್ಸ್ನ ಬೇರೆಯವ್ರು ಹೇಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಇದೊಂಥರ ಈಸಿ ವೇ ಆಫ್ ಮೇಕಿಂಗ್ ಚಾಪ್ಸ್. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಿದೆ, ಈಗ ಟೊಮೆಟೊ ಆ್ಯಡ್ ಮಾಡ್ತೀನಿ. ಟೊಮೆಟೊ ಹಾಕಿದ್ಮೇಲೆ ಒಂಚೂರು ಸ್ಟಿರ್ ಮಾಡ್ತಾ ಇದ್ದೀನಿ. ಕಲ್ಲುಪ್ಪು ಆ್ಯಡ್ ಮಾಡ್ತಿದ್ದೀನಿ. ನಾನು ಎಣ್ಣೆ ತುಂಬ ಕಡಿಮೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ತುಂಬ ಪಾತ್ರೆಗೆ ಅಂಟತ್ತೆ, ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡೆ. ಅದಕ್ಕೆ ಉಪ್ಪನ್ನು ಬೇಗ ಹಾಕ್ಬಿಟ್ಟೆ ನಾನು, ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳಿ ಅಂತ. ಟೊಮೆಟೊ ಫ್ರೈ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಒಂದು ಸ್ವಲ್ಪ ಅರಿಶಿನನೂ ಹಾಕ್ತೀನಿ. ಜೊತೆಗೆ ಸ್ವಲ್ಪ ಖಾರ ಪುಡಿ ಹಾಕೋಣ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕೊಳ್ಳಿ. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಲಿ. ಟೊಮ್ಯಾಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಖಾರ ಪುಡಿನೂ ಅಷ್ಟೇ, ಒಂಚೂರು ಘಮ ಬರಬೇಕು. ಖಾರ ಪುಡಿ ಹಸಿ ವಾಸನೆ ಹೋಗಿ ಘಮ ಬರಬೇಕು. ನಾನು ಒಂದಷ್ಟು ವೀಡಿಯೋಸ್ ನೋಡ್ತಾ ಇರ್ತೀನಿ, ರೀಲ್ಸು ವೀಡಿಯೋಸ್ ಎಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ತಿನ್ನಬೇಕು, ಆಮೇಲೆ ಆಫ್ಟರ್ ಡೆಲಿವರಿ ಏನೇನು ತಿನ್ನಬೇಕು ಅಂತೆಲ್ಲ. ಬಿಕಾಸ್ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಸೊ ಒಂಚೂರು ಹಾಗೆ ತಗೊಳ್ಳೋಣ ನಾಲೆಡ್ಜ್ನ ಅಂತ. ಅದಕ್ಕೋಸ್ಕರ ನಾನು ಮೇಯ್ನ್ ಈ ವಿಡಿಯೋ ಮಾಡಿದ್ದು. ಬಿಕಾಸ್ ನನ್ನ ಹಾಗೇ ಕೆಲವೊಬ್ಬೊಬ್ಬರಿಗೆ ಏನೂ ಗೊತ್ತಿಲ್ಲದೆ ಇರೋರು ಇರ್ತಾರೆ. ಸೊ ಅವರಿಗೆ ಈ ಆಫ್ಟರ್ ಪ್ರೆಗ್ನೆನ್ಸಿ ಏನೇನು ಚೇಂಜಸ್ ಆಗುತ್ತೆ, ಹೇಗೆ ಫೀಲ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಾಗಲಿ ಅನ್ನೋ ಥರ ನಾನು ಈ ವಿಡಿಯೋನ ಮಾಡಿದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ನ ಆ್ಯಕ್ಚುಲಿ ನಾನು ಕೇಳಿದಾಗ ಅವ್ರಿಗೂ ಇದೇ ಥರ ಆಗ್ತಿತ್ತಾ ಅಂತ. ಅವ್ರೊಂದು ಸ್ವಲ್ಪ ಹೌದು ನಮಗೂ ಈ ಥರ ಎಲ್ಲ ಆಯಿತು ಅಂದಾಗ ನಂಗೆ ಒಂಚೂರು ಸಮಾಧಾನ ಆಯಿತು. ಅಲ್ಲಿವರೆಗೂ ಐ ವಾಸ್ ಸೋ ಸ್ಕೇರ್ಡ್. ಯಾಕೆ ನನಗೆ ಹೀಗಾಗ್ತಿದೆ, ನಾನು ಮೊದಲೇ ವೀಕ್ ನಾನು, ಸೊ ನನಗೆ ಮಾತ್ರ ಈ ಥರ ಆಗ್ತಾ ಇದೆಯಾ ಅಥವಾ ಎಲ್ರಿಗೂ ಹೀಗೆ ಆಗುತ್ತಾ ಅಂತ. ಟೊಮ್ಯಾಟೊ ಫ್ರೈ ಆಗಿದೆ, ಈಗ ಆಲೂಗೆಡ್ಡೆ ಹಾಕ್ಕೊಳ್ತೀನಿ.
ನೋಡಿ ನಾನು ತುಂಬ ತಿನ್ನಾಗಿ ಕಟ್ ಮಾಡ್ಕೊಂಡಿಲ್ಲ, ನೋಡಿ ತಿಕ್ಕಾಗೇ ಇದೆ ಸ್ಲೈಸಸ್. ಸೊ ಈಸಿ ಅಂದರೆ ಈಸಿ, ಸುಮ್ಮನೆ ಒಬ್ಬರೇ ಇದ್ದಾಗ ಏನು ಮಾಡೋಕ್ಕೆ ಮೂಡಿಲ್ದೇ ಇರುವಾಗ ಮಾಡ್ಕೊಂಡು ತಿನ್ಬೋದು. ಇದನ್ನ ಈಸಿಯಾಗಿ ಆಗೋಗುತ್ತೆ ಅಂತ ಟೇಸ್ಟ್ ಇರಲ್ಲ ಅಂತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ, ತುಪ್ಪ, ಆಲೂಗೆಡ್ಡೆ ಚಾಪ್ಸ್ ಸಖತ್ ಕಾಂಬಿನೇಷನ್. ಆಲ್ಸೋ ಮೊಸರು ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆನೂ ಒಂಚೂರು ಡ್ರೈ ಆಗಿ ಫ್ರೈ ಆಗಲಿ, ಅದಾದಮೇಲೆ ಇದಕ್ಕೆ ವಾಟರ್ ಆ್ಯಡ್ ಮಾಡ್ತೀನಿ. ಈಗ ಇದಕ್ಕೆ ನೀರು ಹಾಕೋಣ. ನೀರು ಹಾಕೋತೀನಿ. ಇದು ಫುಲ್ ಕಪ್ ನೀರು ತೊಗೊಂಡಿದ್ದೀನಿ. ನಿಮಗೆ ಇದು ಗೊಜ್ಜು ಥರ ಬೇಕು ಅಂದರೆ ನೀರು ಸ್ವಲ್ಪ ಹಾಕೊಳ್ಳಿ, ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಾನು ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಟೈಮಲ್ಲಿ ಕೆಮ್ಮುವಾಗ, ಅಕ್ಷಿ ಮಾಡೋವಾಗ ಬ್ಯಾಕ್ ಅಂತೂ ಎಷ್ಟು ಪೇಯ್ನ್ ಆಗುತ್ತೆ ಅಂದರೆ, ನನಗೆ ನಿಂತ್ಕೊಂಡು ಕೆಮ್ಮೋದು ಅಕ್ಷಿ ಮಾಡೋದು ಮಾಡೋಕ್ಕೆ ಆಗಲ್ಲ, ಕೂತ್ಕೊಂಡೇ ಮಾಡಬೇಕು. ಅಕ್ಷಿ ಬಂತು ಅಂದರೆ ಇಮಿಡಿಯೇಟಾಗಿ ಕೂತ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಬ್ಯಾಕ್ ತುಂಬ ಪೇಯ್ನ್ ಆಗುತ್ತೆ. ಅಫ್ಕೋರ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್, ಬಟ್ ವಿತ್ ದ್ಯಾಟ್ ವಿಲ್ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಆಲ್ ಆಫ್ ದಿಸ್. ಈ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಮ್ಮ ಹೊಟ್ಟೆಲಿ ಒಂದು ಜೀವ ಬೆಳೀತಾ ಇದೆ ಅಂತ ಹೇಳಿದ್ರೆ ಇಮ್ಯಾಜಿನ್ ನಿಮ್ಮ ಬಾಡಿಲಿ ಆಗ್ತಿರೋ ಚೇಂಜಸ್ ಎಷ್ಟಿರುತ್ತೆ ಅಂತ. ನಿಜವಾಗ್ಲೂ ಇಟ್ಸ್ ಸೋ ಪ್ರೆಷಸ್. ತಾಯಿ ಆಗೋದು ಆ್ಯಂಡ್ ಬೀಯಿಂಗ್ ಅ ವುಮೆನ್, ಅದೇ ಒಂಥರ ಯುನೋ ಲೈಕ್ ಅ ಬೋನ್. ಹೆಣ್ಣಾಗಿ ಹುಟ್ಟೋದೇ ಒಂದು ವರ, ಬಿಕಾಸ್ ನಿಮಗೆ ಇನ್ನೊಂದು ಜೀವ ಕೊಡೋ ಒಂದು ಇದಿರುತ್ತೆ, ಏನಂತಾರೆ, ಆ ಒಂದು ಶಕ್ತಿ ಇರುತ್ತೆ. ಸೊ ನೋಡಿ, ಇಷ್ಟು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಕ್ಲೋಸ್ ಮಾಡೋಣ. ಸೊ ಈಗ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಒಂದು 2-3 ವಿಷಲ್ಸ್ ಹೊಡಿಸಿದ್ರೆ ಸಾಕು. ಆಯಿತು, ಇಷ್ಟೇ. ಈಗ 2-3 ವಿಷಲ್ಸ್ ಹೊಡೆಯೋವರೆಗೂ ವೆಯ್ಟ್ ಮಾಡಬೇಕು. 2-3 ವಿಷಲ್ಸ್ ಆಗ್ತಿದ್ದ ಹಾಗೇ ಚಾಪ್ಸ್ ರೆಡಿ ಆಗುತ್ತೆ. ಸೊ ಸಿಂಪಲ್ ಅಲ್ವಾ? ಎಷ್ಟು ಈಸಿಯಾಗಿ ಆಗೋಯ್ತು ನೋಡಿ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ, ನೋಡಿ, ಹಾರ್ಡ್ಲಿ 5 ಮಿನಿಟ್ಸ್. ಆಲೂಗೆಡ್ಡೆ ಚಾಪ್ಸ್ ವಿತ್ ಬಿಸಿ ಬಿಸಿ ರೈಸು, ತುಪ್ಪ, ಸೌತೆಕಾಯಿ. ಫಸ್ಟ್ ಚಾಪ್ಸ್ ತಿಂದ್ಬಿಟ್ಟು ಟೇಸ್ಟ್ ಹೇಳಿ, ಆಮೇಲೆ ಸೌತೆಕಾಯಿ ತಿನ್ನಿ. ಟೇಸ್ಟ್ ಹೇಳಿ. ಮತ್ತು ನಾನು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಇದಕ್ಕೆ ಆಲೂಗೆಡ್ಡೆ ಬದಲು ನೀವು ಕಾಳು, ಅದೇ ಇದು ಬರುತ್ತಲ್ಲ, ಏನಂತಾರೆ ಅದಕ್ಕೆ ಚೆನ್ನ ಮತ್ತು ಬೀನ್ಸ್ ಕಾಳು ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಚಾಪ್ಸ್ ಥರನೇ ಅದನ್ನು ಹಾಕಿ ಮಾಡಿದ್ರೆ ತುಂಬ ಇದೆ. ಹೇಳ್ಕೊಟ್ಟೆ ಎಲ್ರಿಗೂ? ಹಾಕಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ರಿವ್ಯೂ ಕೇಳಕ್ಕೆ ಬಂದ್ಯಾ? ಹೌದು. ನಾನು ತಿಂದು ಹೇಳೋದಕ್ಕಿಂತ ಇವತ್ತು ನಿಮ್ಮ ಕೈಲೇ ಫಸ್ಟ್ ಹೇಳಿಸ್ಬಿಡೋಣ ಅಂತ, ನಿಮ್ಮ ಕೈಲೇ ಹೇಳಿಸಿ ನಿಮ್ಮ ಕೈಲೇ ನಾನು ಅಂತೂ ತಿಂದ್ಬಿಡೋಣ ಅಂತ. ನನಗೂ ಆಲೂಗೆಡ್ಡೆ ನೆಂಚ್ಬಿಡ್ತೀನಿ ಸಿಗುತ್ತೆ, ನಾನು ನೋಡ್ತೀನಿ. ಚೆನ್ನಾಗಿದೆ. ಯಾವಾಗಲೂ ನಾನೇ ಫಸ್ಟ್ ತಿಂದ್ಬಿಟ್ಟು, ಯಾಕಂದ್ರೆ ಅವ್ರು ಮನೇಲಿ ಇರ್ತಿರಿಲ್ಲ, ಇವತ್ತು ಮನೆಗೆ ಬಂದರು. ಓಕೆನೆ, ಸಾಕು 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 ತಿನ್ಸಿ. ಚೆನ್ನಾಗಿದೆ. ಇವತ್ತೊಂದು ಸ್ವಲ್ಪ ವಾಟರ್ ಜಾಸ್ತಿ ಹಾಕಿದ್ದೀನಿ, ಯೂಶ್ವಲಿ ಇಷ್ಟು ಹಾಕಲ್ಲ ವಾಟರು. ಚೆನ್ನಾಗಿದೆ, ನೀವು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಕಾಳನ್ನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಹಾಕ್ಬಿಟ್ಟು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಕಾಳು ಸಾರು ನಾನು ಮಾಡೋದು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ಥರನೂ ಒಂದ್ಸಲ ಮಾಡಿ ನೋಡಿ, ವೆರಿ ಈಸಿ, ಜಸ್ಟ್ 5 ಮಿನಿಟ್ಸ್ ಸಾಕು ಇದು ಮಾಡೋದಕ್ಕೆ. ಟೇಸ್ಟು ಚೆನ್ನಾಗಿದೆ ಅಲ್ವಾ ಚಿನ್ನು? ಹೌದು, ಸೂಪರ್ ಆಗಿದೆ. ಇಷ್ಟ ಆಯಿತಾ ಆಲೂಗೆಡ್ಡೆ ಚಾಪ್ಸ್? ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಜಸ್ಟ್ 5 ಮಿನಿಟ್ಸ್ ಸಾಕು ಇದನ್ನ ಮಾಡೋದಕ್ಕೆ. ಮಾಡಿಕೊಂಡು ಆರಾಮ್ಸೆ ಮನೇಲಿ ಖುಷಿಯಾಗಿ ತಿನ್ನಿ, ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಮಾತಾಡ್ತಾ ಇರೋಣ. ನನ್ನ ಮತ್ತೆ ನೆಕ್ಸ್ಟ್ ಏನೇನು ನನಗೆ ಚೇಂಜಸ್ ಆಗುತ್ತೆ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಜರ್ನಿಲಿ ನನಗೆ ಆ್ಯಕ್ಚುಲಿ ಫಿಟ್ಟಿಮಿ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ.
ನನಗೆ ಡಯಟಿಷಿಯನ್ ಆ್ಯಂಡ್ ಟ್ರೈನರ್ನೆಲ್ಲ ಕೊಟ್ಟು, ಫಿಟ್ನೆಸ್ ಟ್ರೈನರ್ನೆಲ್ಲ ಕೊಟ್ಟು, ಯೋಗ ಟೀಚರ್ನೆಲ್ಲ ಕೊಟ್ಟು ಅವ್ರು ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ಒನ್. Until then, please do take care of yourselves. Much love. Don't forget to like, share and subscribe.